ಯೋಪ್ಪದ ಮಹತ್ವವನ್ನ ಕಂಡುಕೊಂಡಿದ್ದೇವೆ. ಯೋಪ್ಪ ಇಸ್ರಾಯೇಲ್ರ ಒಂದೇ ಬಂದರ ಹಾರ್ಬರ್. ಇದರ ಮೂಲಕವಾಗಿ ಯಾವ ರೀತಿಯಾಗಿ ಸ್ವಾರ್ಥೆ ಸಾರಲ್ಪಟ್ಟಿತು, ದೇಶ ವಿದೇಶಗಳಿಗೆ ಸ್ವಾರ್ಥೆ ಮುಟ್ಟಿತ್ತು ಎಂಬುದಾಗಿ ನಮಗ ಕಂಡು ಬಂದಿದೆ ಕಳೆದ ವಾರ. ಎರಡನೇದಾಗಿ, ದೇವರ ಆಲಯ ಕಟ್ಟುವಿಕೆಗಾಗಿ ಸರಕು ಸಾಮಗ್ರಿಗಳ ಒಂದು ಪೂರೈಕೆಯೂ ಸಹ ಈ ಬಂದರದ ಮೂಲಕವಾಗಿ ಆಯಿತು ಅಂತ ಹೇಳಿ ನಾವು ಕಂಡುಕೊಂಡೆವು. ಎಷ್ಟು ಪ್ರಾಮುಖ್ಯವಾದಂತಹ ಒಂದು ಪಾತ್ರವನ್ನ ಯೋಪ್ಪ ಎಂಬಂಥ ಸ್ಥಳ, ಮೆಡಿಟರೇನಿಯನ್ ಸಮುದ್ರದ ಬಂದರದಲ್ಲಿರ್ತಕ್ಕಂಥ ಇಸ್ರೇಲಿನ ಪೂರ್ವದ ಒಂದು ಬಂದರ ಬಗ್ಗೆ ನಾವು ಕಂಡುಕೊಂಡಿದ್ದೇವೆ. ಅಷ್ಟೇ ಅಲ್ಲದೆ ದೇವರ ಕಟ್ಟಡದ ಕಾರ್ಯದಲ್ಲಿ ಇಸ್ರಾಯೇಲರು ಕೂಡ ಅನ್ಯ ಜನರು ಒಟ್ಟಾಗಿ ಸೇರಿ ಸ್ವಾರ್ಥಿಯ ದೇವರ ಆಲಯವನ್ನ ಕಟ್ಟಿದ್ದರ ಮಹತ್ವವನ್ನು ಸಹ ನಾವು ಕಂಡುಕೊಂಡಿದ್ದೇವೆ. ಈ ರೀತಿಯಾಗಿ ಯೋಪ್ಪದ ಒಂದು ಮಹತ್ವ ಎಷ್ಟಿತ್ತು ಎಂಬುದನ್ನ ನಾವು ದೇವರ ವಾಕ್ಯದಲ್ಲಿ ಕಂಡುಕೊಂಡಿದ್ದೇವೆ. ಸ್ವಾರ್ಥೆಯ ಕಾರ್ಯ ಯಾವ ರೀತಿಯಾಗಿ ಆಗಬೇಕು, ಅದರಲ್ಲಿ ಯಾವ ಭೇದ ಭಾವ ಇಲ್ಲ. ಇಸ್ರಾಯೇಲರು, ಅನ್ಯರು, ಯಹೂದ್ಯರು ಎಂಬಂಥ ಯಾವುದೇ ವ್ಯತ್ಯಾಸ ಇಲ್ಲ. ಎಲ್ಲರೂ ಒಟ್ಟಾಗಿ ಕೈಗೂಡಿಸಿ ದೇವರ ಸೇವೆಯನ್ನ, ಸ್ವಾರ್ಥ ಸೇವೆಯನ್ನ ಮಾಡಬೇಕಾಗಿದೆ ಎಂಬುದರ ಮಹತ್ವವನ್ನು ಸಹ ನಾವು ಕಂಡುಕೊಂಡಿದ್ದೇವೆ. ಇವತ್ತು ಅದೇ ಅಭ್ಯಾಸವನ್ನ ಮುಂದುವರಿಸಿ ಯೋಪ್ಪದ ವಿಷಯ ಯೋನ ಪ್ರವಾದಿಯ ಜೀವನದಲ್ಲಿ ಯಾವ ಒಂದು ಪಾತ್ರ ವಹಿಸಿದೆ ಎಂಬುದನ್ನ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ. ಯೋಪ್ಪ ಮತ್ತು ಯೋನ ಪ್ರವಾದಿ ಇವರ ಮಧ್ಯದಲ್ಲಿರ್ತಕ್ಕಂಥ ಒಂದು ಸಂಬಂಧ ಅಥವಾ ಅವರ ವಿಷಯವಾಗಿ ಕಂಡು ಬರ್ತಕ್ಕಂಥ ಕೆಲವು ವಿಷಯಗಳನ್ನ ನಾವು ದೇವರ ವಾಕ್ಯದ ಆಧಾರದಿಂದ ಕಲಿತುಕೊಳ್ಳೋಣ. ಯೋನ ಪ್ರವಾದಿಯ ವಿಷಯವಾಗಿ ನೀವೆಲ್ಲರೂ ತಿಳಿದಿದ್ದೀರಿ. ನಾನು ಹೆಚ್ಚು ಅವನ ಬಗ್ಗೆ ವಿವರಿಸಲಿಕ್ಕೆ ಹೋಗುವುದಿಲ್ಲ. ಆದರೆ ಇವತ್ತು ಯೋಪ್ಪಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನಷ್ಟೇ ನಾನು ನಿಮ್ಮ ಮುಂದೆ ಇಡ್ಲಿಕ್ಕಿದ್ದೇನೆ. ಆದ ಕಾರಣ ನೀವು ಹೇಳ್ಬೋದು, ಏನ್ರಿ ನಮ್ಗೆಲ್ಲ ಗೊತ್ತದೆ, ಯೋನನ ಬಗ್ಗೆ ನಮ್ಗೆಲ್ಲ ಗೊತ್ತದೆ ಅಂತ ಹೇಳಿ ನೀವು ಹೇಳಬಹುದು. ಆದ್ರೆ ಅದರ ವಿವರ ನಾನು ಇವತ್ತು ನಿಮ್ಗೆ ಹೇಳಲಿಕ್ಕೆ ಹೋಗುದಿಲ್ಲ. ಆದ್ರೆ ಯೋಪ್ಪಕ್ಕೆ ಸಂಬಂಧಿಸಿದಂತ ಕೆಲವು ವಿಚಾರಗಳನ್ನ ನಾವು ಇವತ್ತು ಯೋನ್ ಪ್ರವಾದಿಗೆ ಸಂಬಂಧಿಸಿದನ್ನ ನಾವು ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ. ಯೆಹೋವನು ಯೋನ ಪ್ರವಾದಿಗೆ ಅವನ ಪುಸ್ತಕ, ಯೋನನ ಪುಸ್ತಕ 1ನೇ ಅಧ್ಯಾಯ 1ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ ನೋಡ್ರಿ. ಯೆಹೋವನು ಅಮಿತ್ತಯ್ಯ ಮಗನಾದ ಯೋನನಿಗೆ, ನೀನೆದ್ದು ಈ ದೊಡ್ಡ ಪಟ್ಟಣವಾದ ನಿನವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನ ಖಂಡಿಸು ಎಂಬುದಾಗಿ ಒಂದು ಸಂದೇಶವನ್ನ ದೇವರು ಅವನಿಗೆ ಕೊಟ್ಟನು ಅಂತ ಹೇಳಿ ನಮಗ ಇಲ್ಲಿ ತಿಳಿದು ಬರ್ತದೆ. ಯೋನ 1:1 ಅಲ್ಲಿ ದೇವರು ಹೇಳಿದಂತ ಮಾತನ್ನ ಸ್ವಲ್ಪ ಗಮನ ಕೊಟ್ಟು ನೀವು ಕೇಳ್ರಿ. ಮೊದಲನೇದಾಗಿ ನೀನು ನಿನವೆಗೆ ಹೋಗು ಅಂತ ಹೇಳ್ದ. ನಿನವೆಗೆ ನೀನು ಹೋಗು. ಎರಡನೇದಾಗಿ ನೀನು ಗಟ್ಟಿಯಾಗಿ ಕೂಗು ಅಂತ ಹೇಳ್ದ. ಯಾಕಂದ್ರೆ ಗಟ್ಟಿಯಾಗಿ ಕೂಗೋದ್ರಿಂದ ಅಲ್ಲಿ ಬೇಕಾದಂತ ಪಶ್ಚಾತ್ತಾಪಕ್ಕೆ ಒಂದು ಅನುವು ಆಗ್ಬೇಕು ಎನ್ನುವಂತಹ ಒಂದು ವಿಷಯವನ್ನ ಅಲ್ಲಿ ನಾವು ಕಾಣ್ತೇವೆ. ಮೂರನೇದಾಗಿ ಖಂಡಿಸು ಅಂತ ಹೇಳ್ತಾನೆ. ಗಟ್ಟಿಯಾಗಿ ಕೂಗುತ್ತಾ ಅದನ್ನ ಖಂಡಿಸು ಎಂಬುದಾಗಿ ಹೇಳ್ತಾನೆ. ಖಂಡಿಸು ಅಂದ್ರೆ ಅವರ ತಪ್ಪುಗಳನ್ನ ನೀನು ಎತ್ತಿ ತೋರಿಸು. ಯು ಶೋ ದೆಮ್ ದೇ ಆರ್ ಮಿಸ್ಟೇಕ್ಸ್, ವಾಟ್ ದೇ ಆರ್ ಡೂಯಿಂಗ್ ಇಸ್ ರಾಂಗ್ ಅಗೇನ್ಸ್ಟ್ ಗಾಡ್ ಎಂಬುದನ್ನ ಅವರಿಗೆ ಗಟ್ಟಿಯಾಗಿ ನೀನು ಖಂಡಿಸು ಎಂಬುದಾಗಿ ಹೇಳ್ತಾನೆ. ಹೀಗೆ ದೇವರ ಒಂದು ಸಂದೇಶ ಬಹಳ ಸಂಕ್ಷಿಪ್ತವಾಗಿದ್ರು ಕೂಡ ಅಷ್ಟೇ ಮಹತ್ವದ ಸಂದೇಶವಾಗಿತ್ತು ಅಂತ ಹೇಳಿ ನಮಗ ಈ ಒಂದು ವಚನದ ಮೂಲಕವಾಗಿ ಕಂಡು ಬರ್ತದೆ.
ಯೆಹೋವ ದೇವರು ಯೋನನಿಗೆ ಕೊಟ್ಟಂತ ಸಂದೇಶ ಬಹಳ ವಿಶೇಷವಾದಂತ ಸಂದೇಶ ಆಗಿತ್ತು. ನಿನವೆಗೆ ಹೋಗು, ಗಟ್ಟಿಯಾಗಿ ಕೂಗು, ಖಂಡಿಸು, ಪಶ್ಚಾತ್ತಾಪಕ್ಕೆ ಅವರನ್ನ ನಡೆಸು ಎಂಬುದಾಗಿ ದೇವರು ಅಲ್ಲಿ ಹೇಳ. ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂಬುದಾಗಿಯೂ ಸಹ ಮುಂದಿನ ಭಾಗದಲ್ಲಿ ದೇವರು ಹೇಳ್ತಾನೆ. ಈ ಒಂದು ಸಂದೇಶವನ್ನು ಯಾಕೆ ನೀನು ಕೊಡ್ಬೇಕು ಅಂತಂದ್ರೆ, ಅದರ ನಿವಾಸಿಗಳು ಅಂದ್ರೆ ಅಶ್ಶೂರ್ಯದವರು, ನಿನವೆ ಈ ಶಹರದ ಒಂದು ಹಿನ್ನೆಲೆಯನ್ನ ನೀವು ತಿಳ್ಕೊಳ್ಬೇಕಾದದ್ದು ಸಹ ಅಷ್ಟೇ ಅವಶ್ಯ. ನಿನವೆ ಅದು ಅಶ್ಶೂರ್ಯರ ಒಂದು ಮಹಾಪಟ್ಟಣವಾಗಿತ್ತು ಅಂತ ಹೇಳಿ ನಮಗ ಇದೇ ಯೋನನ ಪುಸ್ತಕ ತಿಳಿಸ್ಕೊಡ್ತದೆ. ಅಶ್ಶೂರ್ಯರ ಒಂದು ಶಹರ, ಮಹಾಪಟ್ಟಣ ಎಂಬುದಾಗಿ ಕರೆಸಿಕೊಳ್ಳುವಂತ ಒಂದು ಸ್ಥಳವಾಗಿತ್ತು ಎಂಬುದಾಗಿ ಅದರ ಬಗ್ಗೆ ನಾವು ವಚನ 3 ನಾವು ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ನೋಡ್ರಿ, ಅದು ಏನಾಗಿತ್ತು ಅಂತಂದ್ರೆ ದೊಡ್ಡ ಒಂದು ಶಹರ, ಮಹಾಪಟ್ಟಣವಾಗಿತ್ತು. ಆಮೇಲೆ ಅದರ ಜನಸಂಖ್ಯೆ 1,20,000 ಇತ್ತು ಅಂತ ಹೇಳಿ ನಮಗೆ 4ನೇ ಅಧ್ಯಾಯ 11ನೇ ವಚನ ತಿಳಿಸ್ಕೊಡ್ತದೆ. ಚಾಪ್ಟರ್ 4 ವರ್ಸ್ 11. ಹೀಗೆ ಇಷ್ಟು ದೊಡ್ಡ ಜನಸಂಖ್ಯೆಯುಳ್ಳಂತ ಮಹಾಪಟ್ಟಣ ನಿನಿವೆ ಆಗಿತ್ತು ಅಂತ ಹೇಳಿ ಇಲ್ಲಿ ನಮಗೆ ತಿಳಿದು ಬರ್ತದೆ. ಆಗಿನ ಕಾಲದಲ್ಲಿ 1,20,000 ಅಂತಂದ್ರೆ ಇಟ್ಸ್ ಕ್ವೈಟ್ ಎ ಹ್ಯೂಜ್ ಪಾಪ್ಯುಲೇಷನ್ ಅಂತ ಹೇಳಿ ನಾವು ಹೇಳ್ಬೋದು. ಹೀಗೆ ದೇವರು ಈ ಒಂದು ಸ್ಥಳಕ್ಕೆ ಒಂದು ಸದವಕಾಶವನ್ನ ಕೊಟ್ಟು ಕೃಪೆಯನ್ನ ಅನುಭವಿಸಲಿಕ್ಕೆ ಒಂದು ಅವಕಾಶವನ್ನ ಇಲ್ಲಿ ಯೋನನ ಮೂಲಕ ಮಾಡ್ತಾ ಇದ್ದಾನೆ ಎಂಬುದನ್ನು ನಾವು ತಿಳ್ಕೊಂಡಿರ್ಬೇಕು. ದೇವರು ಹೀಗೆ ಯಾಕೆ ಹೇಳ್ತಾ ಇದ್ದಾನೆ? ದೇವರು ಇಸ್ರಾಯೇಲ್ ಜನರ ಬಗ್ಗೆ ಹೇಳ್ತಾ ಇಲ್ಲ, ತನ್ನ ಜನರ ಬಗ್ಗೆ ಮಾತಾಡ್ತಾ ಇಲ್ಲ, ಆದರೆ ಅಶ್ಶೂರದ ಜನರ ವಿಷಯವಾಗಿ ಹೇಳ್ತಾ ಇದ್ದ, ಅಂದ್ರೆ ಅನ್ಯರ ವಿಷಯವಾಗಿ ಹೇಳ್ತಾ ಇದ್ದ. ಅಂದ್ರೆ ದೇವರು ಎಲ್ಲರನ್ನ ಕರುಣಿಸುವವನಾಗಿದ್ದಾನೆ, ಎಲ್ಲರಿಗೂ ದೀರ್ಘಶಾಂತನಾಗಿದ್ದಾನೆ. ಅದೇ ಒಂದು ಉದ್ದೇಶವನ್ನ ನಾವು ಕಳೆದ ಸಾರಿ ನಾವು ನೋಡಿದ್ದೇವೆ, ಯಾವ ರೀತಿಯಾಗಿ ದೇವರು ಕನಿಕರುಳ್ಳವನು, ದೀರ್ಘಶಾಂತನು ಎಂಬುದಾಗಿ ಇಸ್ರಾಯೇಲ್ ಜನರು ಅಂದ್ರೆ ದೇವರ ಜನರು ತೋರಿಸ್ಬೇಕಾಗಿತ್ತು. ಅದನ್ನ ಅವರು ತೋರಿಸ್ಲಿಕ್ಕೆ ಫೇಲ್ ಆದ್ರು, ಅಥವಾ ಅದರಲ್ಲಿ ಬಿದ್ದು ಹೋದ್ರು, ತಪ್ಪಿ ಹೋದ್ರು ಎಂಬುದನ್ನ ನಾವು ಅವರ ಜೀವನದಲ್ಲಿ ಕಂಡುಕೊಳ್ತೇವೆ. ಈ ರೀತಿಯಾಗಿ ಇಷ್ಟು ದೊಡ್ಡ ಮಹಾಪಟ್ಟಣ ಅದಕ್ಕೆ ಹೋಗು ಅಂತ ಹೇಳಿ ಯೆಹೋವ ದೇವರು ಯೋನನಿಗೆ ಹೇಳುವಾಗ ದೇವರ ಮಾತು ಬಹಳ ಸ್ಪಷ್ಟವಾಗಿತ್ತು. ಎವ್ರಿಥಿಂಗ್ ವಾಸ್ ವೆರಿ ಕ್ಲಿಯರ್. ಅದರಲ್ಲಿ ಯಾವುದೇ ಒಂದು ತರದ ಸಂಶಯ ಇರಲಿಲ್ಲ, ಅಥವಾ ಯಾವುದೇ ತರಹದ ತೊಂದರೆ ಅದರಲ್ಲಿ ಇರಲಿಲ್ಲ. ಎವ್ರಿಥಿಂಗ್ ವಾಸ್ ವೆರಿ ಕ್ಲಿಯರ್. ಸ್ಪಷ್ಟವಾದಂತಹ ಮಾತು, ಸ್ಪಷ್ಟವಾದಂತಹ ಒಂದು ಆಜ್ಞೆ ಆಗಿತ್ತು ಅಂತ ಹೇಳಿ ಇಲ್ಲಿ ನಮಗ ಕಂಡು ಬರ್ತದೆ. ಇದು ಸುವಾರ್ತೆಯ ಕೇವಲ ಇಸ್ರಾಯೇಲ್ರಿಗಷ್ಟೇ ಅಲ್ಲ, ಆದ್ರೆ ಅನ್ಯರಿಗೂ ಅದು ಆಗಿದೆ, ಅದು ಅನ್ವಯಿಸುವಂಥದ್ದು ಅಥವಾ ಅದು ಅವರಿಗೆ ಕೊಟ್ಟಂಥದ್ದು ಎಂಬುದನ್ನ ದೇವರು ತಿಳಿಸುವುದಕ್ಕಾಗಿ ಈ ಒಂದು ಸಂದೇಶವನ್ನ ಯೋನನಿಗೆ ಕೊಡ್ತಾ ಇದ್ದಾನೆ. ದೇವರು ದೀರ್ಘಶಾಂತನಾಗಿದ್ದಾನೆ ಮತ್ತು ಕನಿಕರವುಳ್ಳವನು ಎಂಬುದಾಗಿ ನಾವು ಕಳೆದ ಸಾರಿ ನೋಡಿದಂತ ಸಂದೇಶವನ್ನ ನಿನವೆ ಜನರಿಗೆ ಮುಟ್ಟಿಸಬೇಕಾದಂತಹ ಒಂದು ಜವಾಬ್ದಾರಿಯನ್ನ ದೇವರು ಯೋನ ಪ್ರವಾದಿಯ ಮೇಲೆ ಹಾಕುವುದನ್ನ ನಾವಿಲ್ಲಿ ಕಾಣ್ತೇವೆ. ಈ ಒಂದು ಸಂದೇಶವನ್ನ ತಿಳಿಸುವಂತಹ ಜವಾಬ್ದಾರಿ ಯೋನನ ಹೆಗಲಿನ ಮೇಲೆ ಬಿತ್ತು ಅಂತ ಹೇಳಿ ನಮಗ ಕಂಡು ಬರ್ತದೆ. ದೇವರ ಅಗಾಧತೆಯನ್ನ ನಾವಿಲ್ಲಿ ಕಾಣ್ತೇವೆ. ದೇವರು ಯಾವ ರೀತಿಯಾಗಿ ಎಲ್ಲರನ್ನ ಪ್ರೀತಿಸ್ತಾನೆ ಎಂಬುದನ್ನು ಸಹ ನಾವಿಲ್ಲಿ ಗಮನಿಸ್ತೇವೆ. ದೇವರು ಎಷ್ಟು ಒಳ್ಳೆಯವನು ಎಂಬುದನ್ನು ಸಹ ನಾವಿಲ್ಲಿ ಕಂಡುಕೊಳ್ತೇವೆ. ಹೀಗೆ ನಾವು ದೇವರ ನಾಮಕ್ಕೆ ಸ್ತೋತ್ರ ಹೇಳೋಣ, ಯಾಕಂದ್ರೆ ದೇವರು ಎಷ್ಟು ಒಳ್ಳೆಯವನಾಗಿದ್ದಾನೆ, ಆತನ ಕೃಪೆ ಶಾಶ್ವತವಾಗಿದೆ ಎಂಬುದನ್ನ ಕೀರ್ತನೆಗಾರನು ಸಹ ಅನೇಕ ಕೀರ್ತನೆಗಳಲ್ಲಿ ಇದರ ಬಗ್ಗೆ ಹೇಳ್ತಾನೆ.
ಆದ್ರೆ ಪ್ರವಾದಿಯಾದಂಥ ಯೋನನು ಮಾಡಿದಂಥ ಮುಂದಿನ ಕಾರ್ಯ ಅದು ಬಹಳ ವಿಚಿತ್ರವಾಗಿತ್ತು ಅಂತ ಹೇಳಿ ನಮಗ ಗೊತ್ತಾಗ್ತದೆ. ದೇವರ ಸ್ಪಷ್ಟವಾದಂಥ ಮಾತಿಗೆ ಪ್ರವಾದಿಯಾದಂಥ ಯೋನನ ಒಂದು ಪ್ರತಿಕ್ರಿಯೆ ಏನಾಗಿತ್ತು ಅಂತಂದ್ರೆ ತದ್ವಿರುದ್ಧವಾಗಿತ್ತು ಅಂತ ಹೇಳಿ ಇಲ್ಲಿ ನಾವು ಕಾಣ್ತೇವೆ. ದೇವರ ಮಾತುಗಳಿಗೆ ವಿಧೇಯನಾಗ್ಲಿಕ್ಕೆ ಅವನಿಗೆ ಮನಸ್ಸಿರಲಿಲ್ಲ. ಅವನು ಅನೇಕ ವಿಷಯಗಳು ಅಥವಾ ವಿಚಾರಗಳು ಅವನ ಮುಂದೆ ಬಂದಿರಬಹುದು, ಯಾಕಂದ್ರೆ ಅವನು ವಿಧೇಯನಾಗ್ಲಿಕ್ಕೆ ಮನಸ್ಸಿಲ್ದವನಾಗಿ ಇಲ್ಲಿ ನಮಗ ಕಂಡು ಬರ್ತಾನೆ. ದೇವರ ಆಜ್ಞೆಗೆ ಅಥವಾ ದೇವರ ಮಾತುಗಳಿಗೆ ಏನ್ ಕಾರಣ ಇರಬಹುದು ಎಂಬುದಾಗಿ ನಾವು ವಿಚಾರ ಮಾಡಿದ್ರೆ ಮುಂದೆ ಬರ್ತಕ್ಕಂಥ ನಹೂಮನ ಪುಸ್ತಕದಲ್ಲಿ ಈ ನಿನಿವೆಯ ವಿಷಯವಾದಂಥ ಕೆಲವು ಸಂಗತಿಗಳು ನಮಗ ಹೇಳಲ್ಪಟ್ಟಿವೆ. ಈ ನಿನಿವೆ ಅಂದ್ರೆ ಜನ ಹೇಗಿದ್ರು ಎಂಬುದರ ವಿಚಾರವನ್ನ ನಹೂಮ್ ಎಂಬಂಥ ಒಬ್ಬ ಮೈನರ್ ಪ್ರಾಫೆಟ್, ಒಬ್ಬ ಸಣ್ಣ ಪ್ರವಾದಿ ಇಲ್ಲಿ ಹೇಳುವುದನ್ನ 3ನೇ ಅಧ್ಯಾಯ 1-4 ವಚನಗಳಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತೇವೆ. ಓದೋಣ, ಅಂದ್ರೆ ನಿಮಗೆ ಹೆಚ್ಚಿನ ಒಂದು ತಿಳುವಳಿಕೆ ಬರ್ತದೆ. ಅಯ್ಯೋ, ರಕ್ತಮಯ ಪುರಿಯ ಗತಿಯನ್ನು ಏನೆಂದು ಹೇಳಲಿ? ಅಯ್ಯೋ, ರಕ್ತಮಯ ಪುರಿಯ ಗತಿಯನ್ನು ಏನೆಂದು ಹೇಳಲಿ? ಅಂದ್ರೆ ರಕ್ತಮಯವಾದಂತ ಸ್ಥಳ ನಿನಿವೆ ಆಗಿತ್ತು ಅಂತಂದ್ರೆ ಅಲ್ಲಿ ಎಷ್ಟು ಹಿಂಸೆ, ಕೊಲೆ ಮುಂತಾದಂತಹ ವಿಷಯಗಳು, ರಕ್ತಪಾತಗಳು ಆಗ್ತಾ ಇದ್ವು ಎಂಬುದನ್ನು ಈ ಮಾತು ನಮಗ ತಿಳಿಸ್ಕೊಡ್ತದೆ. 2ನೇದಾಗಿ ಅದು ಸುಳ್ಳಿನಿಂದಲೂ ಸುಲಿಗೆಯಿಂದಲೂ ತುಂಬಿದೆ ಎಂಬುದಾಗಿ. ಸುಳ್ಳು ಮತ್ತು ಏನಂತಾರೆ ಅದಕ್ಕೆ, ಸುಲಿಗೆಯಿಂದ ಅದು ತುಂಬಿ ಹೋಗಿದೆ ಎಂಬುದನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಜನ ಸುಳ್ಳು ಹೇಳ್ತಾ ಇದ್ರು, ಅಂದ್ರೆ ಸೈತಾನನ ಕೆಲಸಗಳಲ್ಲಿ ನಡೀತಾ ಇದ್ವು. ಯಾಕಂದ್ರೆ ಸೈತಾನ ಬಗ್ಗೆ ನಾವು ನೋಡ್ತೇವೆ, ಯೇಸು ಸ್ವಾಮಿಯವರು ಹೇಳ್ತಾರೆ ಯೋಹಾನ ಸುವಾರ್ತೆಯಲ್ಲಿ ಸುಳ್ಳಿನ ತಂದೆ ಅಂತೇಳಿ. ಆ ಸುಳ್ಳಿನ ತಂದೆ ಆದಂಥ ಸೈತಾನನು ಈ ನಿನಿವೆ ಪಟ್ಟಣದಲ್ಲಿ ಯಾವ ರೀತಿಯಾಗಿ ತನ್ನ ಕೆಲಸವನ್ನು ಮಾಡ್ತಾ ಇದ್ದ ಎಂಬುದನ್ನ ಇಲ್ಲಿ ನಮಗ ಸ್ಪಷ್ಟವಾಗಿ ವಚನ ತಿಳಿಸ್ಕೊಡ್ತದೆ. ಅದು ಸುಳ್ಳಿನಿಂದಲೂ ಸುಲಿಗೆಯಿಂದಲೂ ತುಂಬಿಕೊಂಡಿದೆ. ಸುಲಿಗೆ ಅಂತಂದ್ರೆ ಏನ್ರಿ? ಒತ್ತಾಯ ಮಾಡಿ ಹಣವನ್ನ ಅಥವಾ ಆಸ್ತಿಯನ್ನ ಅಥವಾ ವಸ್ತುಗಳನ್ನ ದೋಚಿಕೊಳ್ಳುವಂಥದ್ದು ಏನಾಗಿದೆ? ಸುಲಿಗೆ ಆಗಿದೆ. ರಾಬಿಂಗ್ ಅಂತ ಹೇಳಿ ನಾವು ಹೇಳ್ತೇವಲ್ಲ ಇಂಗ್ಲಿಷ್ ನಲ್ಲಿ. ಈ ರೀತಿಯಾಗಿ ಸುಲಿಗೆಯು ಸಹ ನಡೀತಾ ಇತ್ತು, ಸುಳ್ಳು ನಡೀತಾ ಇತ್ತು, ರಕ್ತಪಾತ ಆಗ್ತಾ ಇತ್ತು. ಓಕೆ, 2ನೇ ವಚನ ನೋಡ್ರಿ. ಆಹಾ, ಚಾಟಿಯ ಚಟ ಚಟ ಶಬ್ದ, ಚಕ್ರಗಳ ಚಿತ್ಕಾರ, ಕುದುರೆಗಳ ಭರದೌಡು, ರಥಗಳ ಹಾರಾಟ, ರಾಹುತರ ರಭಸ, ಥಳಥಳಿಸುವ ಕತ್ತಿ, ಮಿಂಚುವ ಈಟಿ, ಎಲ್ಲಾ ವಿಷಯಗಳನ್ನ ನಿನಿವೆ ಪಟ್ಟಣದ ಬಗ್ಗೆ ನಹೂಮ್ ಪ್ರವಾದಿ 3ನೇ ಅಧ್ಯಾಯದ 3ನೇ ವಚನದಲ್ಲಿ ನಮಗೆ ತಿಳಿಸ್ತಾ ಇದ್ದಾನೆ. ಎಷ್ಟು ಭಯಂಕರವಾದಂತಹ ವಿಷಯಗಳಲ್ಲಿ ನಡೀತಾ ಇತ್ತು ಅಂತ. ಏನಂತ ಹೇಳ್ತಾನೆ? ಚಾಟಿಯ ಚಟ ಚಟ ಶಬ್ದ, 2ನೇ ವಚನ. ಅಂದ್ರೆ ಚಾಟಿಯನ್ನ ಯಾವ ರೀತಿಯಾಗಿ ಅವರು ಬೀಸ್ತಾ ಇದ್ರು ಅಂತ ಹೇಳಿ ಅದರ ಬಗ್ಗೆ ನೋಡ್ತೇವೆ. ಚಕ್ರಗಳ ಚಿತ್ಕಾರ, ಅಂದ್ರೆ ಎಷ್ಟು ಚಕ್ರಗಳು ಜೋರಾಗಿ ಓಡ್ತಾ ಇತ್ತು ಅಂತ ಹೇಳಿ ಅಲ್ಲಿ ನಾವು ಕಾಣ್ತೇವೆ. ಕೊಳ್ಳೆ ಹೊಡೆಯುವುದನ್ನ ಬಿಡುವುದೇ ಇಲ್ಲ ಅಂತ. ಆಮೇಲೆ ಕುದುರೆಗಳ ಭರದೌಡು, ರಥಗಳ ಹಾರಾಟ, ರಾಹುತರ ರಭಸ, ಥಳಥಳಿಸುವ ಕತ್ತಿ, ಮಿಂಚುವ ಈಟಿ. ನೋಡ್ರಿ, ಇಂಥ ಎಲ್ಲಾ ವಿಷಯಗಳು ಏನ್ ತೋರಿಸ್ತೇವೆ ಅಂತಂದ್ರೆ ಅಲ್ಲಿ ಯಾವಾಗಲೂ ಜಗಳಾಟ, ಕಚ್ಚಾಟ, ಕಾದಾಟಗಳು ಅಲ್ಲಿ ಇದ್ದುವು ಎಂಬುದಾಗಿ ನಮಗ ಎಲ್ಲಾ ಸಂಗತಿಗಳ ಮೂಲಕವಾಗಿ ತಿಳಿದು ಬರ್ತದೆ. ಓಕೆ, ರಾಹುತರ ರಭಸ, ಥಳಥಳಿಸುವ ಕತ್ತಿ, ಮಿಂಚುವ ಈಟಿ, ಅಸಂಖ್ಯವಾದ ಹತರು, ಶವಗಳ ಮಹಾರಾಶಿ, ಸತ್ತವರ ಲೆಕ್ಕವೇ ಇಲ್ಲ ಎಂಬುದಾಗಿ ಇಲ್ಲಿ ಹೇಳ್ದ. ಅಂದ್ರೆ ಎಷ್ಟು ಜನ ಸಾಯ್ತಿದ್ರು ಅಂತ ಹೇಳಿದ್ರ ಮಕ್ಕೆ ಇಲ್ಲಿ ನಮಗ ಅಸಂಖ್ಯವಾದ ಹತರು ಅಂದ್ರೆ ಲೆಕ್ಕ ಇಲ್ಲದಷ್ಟು ಜನ ಸಾಯ್ತಾ ಇದ್ರು, ಅಲ್ಲಿ ಕೊಲೆಗಳು ನಡೀತಾ ಇತ್ತು, ರಕ್ತಪಾತ ಆಗ್ತಾ ಇತ್ತು ಎಂಬುದಾಗಿ ಶವಗಳ ಮಹಾರಾಶಿಯಲ್ಲಿ ಬಿದ್ದುಕೊಂಡಿತ್ತು. ನಿನಿವೆಯ ವಿಷಯವಾಗಿ ಇಲ್ಲಿ ನಹೂಮ್ ಪ್ರವಾದಿ, ನೀವು ಯೋನ ಆದ್ಮೇಲೆ ಬರ್ತಾನೆ, ಯೋನ ಆದ್ಮೇಲೆ ಮೀಕ ಆದ್ಮೇಲೆ ಬರ್ತಾನೆ ನಹೂಮ್, 2 ಪ್ರವಾದಿಗಳಾದ್ಮೇಲೆ ಬರ್ತಾನೆ ನಹೂಮ್. ಈ ರೀತಿಯಾಗಿ ಹೆಣಗಳನ್ನ ನುಗ್ಗುವವರು ಅವರ ಹೆಣಗಳನ್ನ ಎಡುತ್ತಾರೆ,
ಅತಿ ಸುಂದರಿಯೂ ಮಂತ್ರ ತಂತ್ರಗಳ ನಿಪುಣಳು ಜನಾಂಗಗಳನ್ನು ತನ್ನ ಸುಳೆತನದಿಂದ ಕುಲಗಳನ್ನ ತನ್ನ ಮಂತ್ರ ತಂತ್ರಗಳಿಂದ ಗುಲಾಮತನಕ್ಕೆ ತಂದವಳು ಆದ ಸುಳಿಯ ಲೆಕ್ಕವಿಲ್ಲದ ಸುಳೆತನಗಳ ನಿಮಿತ್ತ ಇದೆಲ್ಲ ಆಗುವುದು ಎಂಬುದಾಗಿ ಇಲ್ಲಿ ಹೇಳಲಾಗಿದೆ. ಎಷ್ಟು ಭಯಂಕರವಾದಂಥ ದುಷ್ಟ ಸಂಗತಿಗಳನ್ನ ಇಲ್ಲಿ ಹೋಮ್ ಪ್ರವಾದಿ ನಮ್ಮ ಮುಂದೆ ಇಟ್ಟಿದ್ದಾನೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಹೀಗೆ ನಿನೆವೆಯದೊಂದು ಒಳ್ಳೆಯ ಶಹರ ಆಗಿರ್ಲಿಲ್ಲ, ಅದರಲ್ಲಿರ್ತಕ್ಕಂಥ ಕೆಟ್ಟ ಕೆಲಸಗಳು ಭಯಂಕರವಾಗಿತ್ತು ಎಂಬುದನ್ನ ನಡುಕೊಟ್ಟಿಸುವಂತವುಗಳಾಗಿದ್ದು, ಒಳ್ಳೆಯ ಜನರು ಹೋದ್ರೆ ಅವರು ನಡಿಗೆ ಹೋಗುವಂತಹ ಒಂದು ಸ್ಥಿತಿಯಲ್ಲಿ ಇತ್ತು ಅಂತ ಹೇಳಿ ನಮ್ಗೆ ಕಂಡು ಬರ್ತದೆ. ಹೀಗಿರುವಾಗ ದೇವರು ಯೋನನಿಗೆ ಹೇಳ್ತಾನೆ, ನೀನು ನಿನೆವೆ ಶಹರಕ್ಕೆ ಹೋಗ್ಬೇಕು ಅಂತ ಹೇಳಿ ಹೇಳುವಾಗ ಏನ್ ಮಾಡ್ಬಿಟ್ಟ ಅಂತಂದ್ರೆ, ನಹೂಮ ಅಲ್ಲಿ ಹಿಂದೇಟ್ ಹಾಕ್ಬಿಟ್ಟ. ಅಲ್ಲಿ ಅವನೇನ್ ಮಾಡ್ಬಿಟ್ಟ ಅಂತಂದ್ರೆ, ದೇವರ ಮಾತಿಗೆ ವಿಧೇಯನಾಗುವುದಕ್ಕೆ ಅವನಿಗೆ ಮನಸ್ಸಿಲ್ಲ ಅಂತ ಹೇಳಿ ನಮ್ಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಯಾಕಂದ್ರೆ ನಾವು ಮುಂದಿನ ವಚನಗಳಲ್ಲಿ ನಾವು ನೋಡುವಾಗ ಯೆಹೋವನ ಸನ್ನಿಗೆ ಆದರೆ ನೋಡ್ರಿ, ದೇವರು ಅಪ್ಪಣೆ ಮಾಡಿದ ಅಂತ ಏನಂತ ಹೇಳಿ, ಗಾಡ್ ಕಮಾಂಡೆಡ್ ಅಂತ ಹೇಳ್ತಾನೆ. ಕಮಾಂಡ್ಮೆಂಟ್ಸ್ ಆಫ್ ದ ಲಾರ್ಡ್. ದೇವರು ನಮಗೆ ಎಷ್ಟು ತನ್ನ ಆಜ್ಞೆಗಳನ್ನ ನಮಗೆ ಕೊಟ್ಟಿದ್ದಾನೆ, ನಾವು ಯಾವ ರೀತಿಯಾಗಿ ಅವುಗಳನ್ನ ಪಾಲಿಸಬೇಕು ಎನ್ನುವಂಥದ್ದನ್ನು ಸಹ ಇಲ್ಲಿ ನಾವು ಕಂಡುಕೊಳ್ತೇವೆ. ಕಮಾಂಡ್ಮೆಂಟ್ಸ್ ಆರ್ ಗಿವನ್ ಟು ಅಸ್, ಇಟ್ ಈಸ್ ಫಾರ್ ಅವರ್ ಗುಡ್ ಅಂಡ್ ಇಟ್ ಈಸ್ ಫಾರ್ ಗಾಡ್ಸ್ ಗ್ಲೋರಿ. ಅವು ನಮ್ಮ ಒಳ್ಳೆಯದಕ್ಕಾಗಿ, ದೇವರ ಮಹಿಮೆಗಾಗಿ ಇರುವಂತಹ ವಿಷಯಗಳಾಗಿವೆ ಅಂತ ಹೇಳಿ ನಮಗ ದೇವರ ವಚನ, ದೇವರ ವಾಕ್ಯ, ಯೇಸು ಸ್ವಾಮಿ ನಮಗ ಹೇಳಿದ್ದಾರೆ. ನಾವು ಹಳೆ ಒಡಂಬಡಿಕೆಯಲ್ಲಿ ದಶಾಜ್ಞೆಗಳನ್ನ ಮತ್ತು ಇನ್ನಿತರ ಎಷ್ಟೋ ಆಜ್ಞೆಗಳನ್ನ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ. ಆಮೇಲೆ ಯೇಸು ಸ್ವಾಮಿಯವರು ಈ ದಶಾಜ್ಞೆಗಳನ್ನ ಅವರು 2 ಆಜ್ಞೆಗಳಲ್ಲಿ ಅವರು ಹೇಳ್ತಾ ಇದ್ದಾರೆ. 10 ಆಜ್ಞೆಗಳ ಒಂದು ಸಾರಾಂಶ ಅದು ನಮಗೆ ಕೇವಲ 2 ಆಜ್ಞೆಗಳಲ್ಲಿ ಸ್ಪಷ್ಟವಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ನಿನ್ನ ದೇವರಾದ ಯೆಹೋವನನ್ನ ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಮನಸ್ಸು, ಪೂರ್ಣ ಶಕ್ತಿಯಿಂದ ನೀನು ಪ್ರೀತಿಸಬೇಕು, ಮೊದಲೇ ಆಜ್ಞೆ. 2ನೇದಾಗಿ ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದಾಗಿ 2ನೇ ಆಜ್ಞೆ. 2 ಆಜ್ಞೆಗಳಲ್ಲಿ 10 ಆಜ್ಞೆಗಳಿವೆ ಎಂಬುದನ್ನ ನಾವು ಕಳೆದ ಎಷ್ಟೋ ಹಿಂದೆ ಈ ಅಭ್ಯಾಸದಲ್ಲಿ ನಾವು ಅದನ್ನ ನಿಮ್ಗೆ ಹೇಳಿದ್ದೇನೆ, ಯಾವ ರೀತಿಯಾಗಿ 10 ಆಜ್ಞೆಗಳು ಈ 2 ಆಜ್ಞೆಗಳಲ್ಲಿ ಇವೆ ಎಂಬುದನ್ನು. ಇರಲಿ, ಅದರ ಬಗ್ಗೆ ನಾವು ಹೆಚ್ಚು ಸಮಯ ಕಳೆಯೋದು ಬೇಡ. ಹೀಗೆ ದೇವರು ಅಪ್ಪಣೆ ಕೊಟ್ಟ, ದೇವರು ಆಜ್ಞೆ ಮಾಡಿದ, ಅದೇನಂತಂದ್ರೆ ನೀನು ನೀನು ನಿನೆವೆಗೆ ಹೋಗಬೇಕು, ಹೋಗಿ ಅಲ್ಲಿ ಜನರಿಗೆ ಪಶ್ಚಾತ್ತಾಪ ಹುಟ್ಟಿಸುವಂತ ಈ ಒಂದು ಸಂದೇಶವನ್ನ ಅವರಿಗೆ ಕೊಡ್ಬೇಕು ಅಂತೇಳಿ ದೇವರು ಹೇಳಿದ್ರು. ಇಲ್ಲಿ ನಾವು ನೋಡುವಾಗ ಈ 3ನೇ ವಚನದಲ್ಲಿ, ಮೊದಲನೇ ಅಧ್ಯಾಯದ 3ನೇ ವಚನದಲ್ಲಿ, ಆದರೆ ಯೋನನು ಯೆಹೋವನ ಸನ್ನಿಗೆ ತಪ್ಪಿಸಿಕೊಳ್ಳುವ ಹಾಗೆ ತಾರ್ಷೀಷದಿಂದ ಓಡಿ ಹೋಗಬೇಕೆಂದು ಹೊರಟು ಯೊಪ್ಪಕ್ಕೆ ಇಳಿದು ಅಲ್ಲಿ ತಾರ್ಷೀಷಿಗೆ ತೆರಳುವ ಹಡಗನ್ನ ಕಂಡನು ಎಂಬುದಾಗಿ ಇಲ್ಲಿ ಹೇಳಲಾಗಿದೆ. ನೋಡ್ರಿ, ಏನ್ ಮಾಡ್ತಾ ಇದ್ದಾನೆ ಇವನ? ದೇವರು ಹೇಳಿದಂತ ಮಾತಿಗೆ ಆತನು ಓಗೊಡದೆ, ಅಂದ್ರೆ ಅದಕ್ಕೆ ವಿಧೇಯನಾಗದೆ ಅವನೇನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ದೇವನ ಸನ್ನಿಧಿಯಿಂದ ತಪ್ಪಿಸಿಕೊಳ್ಳುವ ಹಾಗೆ. ಇಷ್ಟು ದೇವರ ಒಬ್ಬ ಪ್ರವಾದಿ, ದೇವರ ಒಬ್ಬ ಸಂದೇಶಕ, ದೇವರೊಂದಿಗೆ ಮುಖಾಮುಖಿಯಾಗಿ ಮಾತಾಡುವಂತಹ ಈ ವ್ಯಕ್ತಿಯ ಒಂದು ಮನೋಸ್ಥಿತಿಯನ್ನ ನೀವು ನೋಡುವಾಗ ಅವನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಯೆಹೋವನ ಸನ್ನಿಧಿಗೆ ತಪ್ಪಿಸಿಕೊಳ್ತೇನೆ ಎಂಬುದಾಗಿ ಅವನು ವಿಚಾರ ಮಾಡಿ ಎಲ್ಲಿ ಹೋದ ಅಂತಂದ್ರೆ ನಿನೆವೆಗೆ ಹೋದನು ಅಂತೇಳಿ ನಮಗ ಅಲ್ಲಿ ಹೇಳಲಾಗಿದೆ. ಹೀಗೆ ನಿನೆವೆಯ ಒಂದು ಮಹತ್ವವನ್ನ ಇಲ್ಲಿ ಕಂಡುಕೊಳ್ತೇವೆ. ನಿನೆವೆ ಶಹರ ಎಷ್ಟು ಮುಖ್ಯವಾಗಿತ್ತು ಯೋನನ ವಿಚಾರದಲ್ಲಿ ಅಂತ ಹೇಳಿ ನಮಗೆ ಇಲ್ಲಿ ಕಂಡು ಬರ್ತದೆ. ನಿನೆವೆ ಶಹರಕ್ಕೆ ಹೋದನು ಯಾಕೆ? ಯೆಹೋವನ ಸನ್ನಿಧಿಯಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ. ನಿನೆವೆ ಮೂಲಕವಾಗಿ ನಾನು ಹೋಗಬೇಕು ಎನ್ನುವಂತಹ ಒಂದು ನಿರ್ಧಾರ ಮಾಡಿ ಅವನು ನಿನೆವೆಗೆ ಬಂದೇ ಬಿಟ್ಟ ಎಂಬುದಾಗಿ ಅಲ್ಲಿ ನಮಗ ತಿಳಿದು ಬರ್ತದೆ. ಹೀಗೆ ಯೋನ್ ಪ್ರವಾದಿಯ ಸ್ಥಿತಿ ಎಂಥದ್ದಾಗಿತ್ತು ಅಂತ ಹೇಳಿ ನಮಗ ಇದರ ಮೂಲಕವಾಗಿ ಕಂಡು ಬರ್ತದೆ. ತಾರ್ಷೀಷಿಗೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಏನ್ ಕಾಣ್ತಾನೆ ಅವನು? ನಿನೆವೆಗೆ ಹೋಗುವಂತ ಹಡಗು ಇರಲಿಲ್ಲ. ಮೇ ಬಿ ಇಟ್ ವಾಸ್ ಲೇಟ್ ಆರ್ ಮೇ ಬಿ ಆಫ್ಟರ್ ಸಮ್ ಟೈಮ್ ಇರಬಹುದು. ಆದರೆ
ಅಲ್ಲಿ ಸಿದ್ಧವಾಗಿತ್ತು ಯಾವುದು ಅಂತಂದ್ರೆ ತಾರ್ಷೀಷಿಗೆ ಹೋಗುವ ಹಡಗ. ನಾವು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡ್ಬೇಕು, ವಿಚಾರ ಮಾಡ್ಬೇಕು, ತಿಳ್ಕೊಳ್ಬೇಕು. ಇಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ ತಾರ್ಷೀಷ್ ಹೋಗುವ ಹಡಗ ರೆಡಿ ಇತ್ತು. ಆದ್ರೆ ದೇವ್ರು ಏನ್ ಹೇಳ್ತಾನೆ ಅವನಿಗೆ, ತಾರ್ಷೀಷಿಗೆ ಹೋಗೋದಲ್ಲ, ನೀನ್ ಎಲ್ಲಿ ಹೋಗ್ಬೇಕು, ನಿನವೆಗೆ ಹೋಗ್ಬೇಕು ಎನ್ನುವಂಥದ್ದು ದೇವರ ವಿಚಾರ, ದೇವರ ಮಾತು, ದೇವರ ಅಪ್ಪಣೆ. ಆದ್ರೆ ಯೋನ ಪ್ರವಾದಿಯ ಮುಂದೆ ಇರುವಂತದ್ದು ಯಾವ್ದಾಗಿದೆ ಅಂತಂದ್ರೆ, ಯೊಪ್ಪ ಬಂದರದಲ್ಲಿ ಹಡಗು ಸಿದ್ಧವಾಗಿತ್ತು. ಅದು ಎಲ್ಲಿ ಹೋಗುವುದಕ್ಕಾಗಿ ಅಂತಂದ್ರೆ ತಾರ್ಷೀಷಿಗೆ ಹೋಗುವುದಕ್ಕಾಗಿ. ಸ್ಪಷ್ಟವಾಗಿ ನಿಮಗೆ ಇದರ ವಿಚಾರ ಬಂತು ಅಂತ ಹೇಳಿ ನಾನು ನೆನೆಸ್ತೇನೆ. ಹೀಗೆ ಅಲ್ಲಿ ತಾರ್ಷೀಷಿಗೆ ತೆರಳುವ ಹಡಗನ್ನ ಕಂಡು ಏನ್ ಮಾಡ್ಬಿಟ್ಟ ಅಂತಂದ್ರೆ, ಬಾಡಿಗೆ ಕೊಟ್ಟು ಅಂದ್ರೆ ಟಿಕೆಟ್ ತೆಗೆದುಕೊಂಡ, ಯೆಹೋವನ ಸನ್ನಿಧಿಯಿಂದ ತಾರ್ಷೀಷಿಗೆ ಪ್ರಯಾಣ ಮಾಡಬೇಕೆಂದು ಹಡಗದವರೊಡನೆ ಅದನ್ನು ಹತ್ತಿದನು ಎಂಬುದಾಗಿ ಇಲ್ಲಿ ಹೇಳಲಾಗಿದೆ. ನೋಡ್ರಿ, ದೇವರ ಸನ್ನಿಧಿಯಿಂದ ಅವನು ತಪ್ಪಿಸ್ಕೊಳ್ಬೇಕಂತ ಹೇಳಿ ಏನ್ ಮಾಡ್ಬಿಟ್ಟ, ನಾನು ನಿನವೆಗೆ ಹೋಗುದಿಲ್ಲ, ಆದ್ರೆ ನಾನು ತಾರ್ಷೀಷಿಗೆ ಹೋಗ್ತೇನೆ ಎಂಬುದಾಗಿ ಅಲ್ಲಿ ಹಣನು ಕೊಡ್ತಾನೆ, ಆಮೇಲೆ ಪ್ರಯಾಣನು ಅಲ್ಲಿ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಎಂಬುದಾಗಿ ಅಲ್ಲಿ ನಮಗ ಸ್ಪಷ್ಟವಾಗಿ ದೇವರ ವಾಕ್ಯ ತಿಳಿಸ್ತದೆ. ಹೀಗೆ ಅನ್ಯ ಜನರ ಬಳಿಗೆ ನಾನು ಯಾಕೆ ಹೋಗ್ಬೇಕು ಎನ್ನುವಂತಹ ವಿಚಾರ, ಅಶ್ಶೂರದ ಜನರ ಕಡೆಗೆ ನಾನು ಯಾಕೆ ಹೋಗು, ಅವರೇನ್ ದೇವ್ರ ಜನರ ಅಲ್ಲ, ಆದ್ರೆ ಅವರ ದುಷ್ಟತನದ ವಿಚಾರ ನಾವು ಈಗಾಗಲೇ ನೋಡಿದ್ದೇವೆ. ನಹುಮ್ ಪ್ರವಾದಿಯ 3ನೇ ಅಧ್ಯಾಯ 1-4 ನೆನ್ಪಿಟ್ಕೊಳ್ರಿ. ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಪೋರ್ಷನ್ಸ್ ಫ್ರಮ್ ಗಾಡ್ಸ್ ವರ್ಡ್. ಯಾಕಂದ್ರೆ ನೀವು ಒಂದಕ್ಕೊಂದು ಅವುಗಳನ್ನ ನಾವು ಕ್ರಾಸ್ ರೆಫರ್ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಾಗುದಿಲ್ಲ. ನಿನವೆ ಅಂತಂದ್ರೆ ಏನು, ನಿನವೆ ಕೆಟ್ಟತನ ಹೇಗಿತ್ತು ಎಂಬುದನ್ನ ನೀವು ತಿಳ್ಕೊಳ್ಳದೆ ಹೋದ್ರೆ ಯೋನ ಹೀಗೆ ಯಾಕೆ ಮಾಡಿರಬಹುದು ಎನ್ನುವಂತಹ ವಿಚಾರ ನಿಮಗೆ ಬರುವುದಿಲ್ಲ. ಆದ್ರೆ ಏನೇ ಇರಲಿ, ಆದ್ರೆ ದೇವರ ಯೋಚನೆ, ದೇವರ ಯೋಜನೆ, ದೇವರ ಕಾರ್ಯಗಳು, ದೇವರ ಮಾತುಗಳು ಅವು ಯಾವಾಗಲೂ ಎಲ್ಲಕ್ಕಿಂತಲೂ ಮಿಗಿಲಾದವುಗಳು ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಯೋನನ ವಿಚಾರ, ಯೋಚನೆಗಳು ದೇವರ ಯೋಚನೆಗಳಂತೆ ಇರಲಿಲ್ಲ. ದೇವರು ಹೇಳಿದ್ದೊಂದು, ಯೋನ ಮಾಡ್ತಾ ಇದ್ದಾನೆ ಮತ್ತೊಂದು. ಇದನ್ನ ನಾವು ತಿಳ್ಕೊಂಡಿರ್ಬೇಕು. ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 8-9 ನಾವು ಎಷ್ಟೋ ಸಲ ನಾನು ನಿಮ್ಗೆ ಅದರ ಬಗ್ಗೆ ಹೇಳಿದ್ದೇನೆ. ಯೆಶಾಯ ಪ್ರವಾದಿ 55ನೇ ಅಧ್ಯಾಯ ಅಲ್ಲಿ ಬರ್ತಕ್ಕಂಥ 8 ಮತ್ತು 9 ವಚನಗಳನ್ನ ನಾವು ನೋಡುವಾಗ ಅಲ್ಲಿ ದೇವರು ತನ್ನ ವಿಷಯವಾಗಿ ಹೇಳ್ತಾನೆ, ತನ್ನ ವಿಷಯವಾಗಿ ಮತ್ತು ನಮ್ಮ ವಿಷಯವಾಗಿ ಏನು ಅಂತ ಹೇಳಿ ಇಲ್ಲಿ ದೇವರು ತಿಳಿಸುವುದನ್ನ ನಾವು ಸ್ಪಷ್ಟವಾಗಿ ಕಾಣ್ತೀವಿ. ನೋಡ್ರಿ, 8ನೇ ವಚನ, 8-9 ವಚನಗಳಲ್ಲಿ ನಮಗ ಇದು ಬರೆಯಲ್ಪಟ್ಟಿದೆ. ಯೆಶಾಯನ ಪ್ರವಾದನೆ, ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ ಎಂಬುದಾಗಿ ದೇವರು ಯೆಶಾಯನ ಪ್ರವಾದನೆ 55:8-9 ನಮಗ ಹೇಳಿದ್ದ. ಇದನ್ನ ಯೋನ ತಿಳ್ಕೊಳ್ಬೇಕಾಗಿತ್ತು ಅಂತ ಅನಿಸ್ತು. ಆದ್ರೆ ಯೋನ ಏನ್ ವಿಚಾರ ಮಾಡ್ದ ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ಇಲ್ಲ. ಆದ್ರೆ ಫ್ಯಾಕ್ಚುಯಲ್ಸ್ ಅಂದ್ರೆ ಈ ಫ್ಯಾಕ್ಟ್ಸ್, ಅಲ್ಲಿದ್ದಂತ ಸ್ಥಿತಿಗತಿಗಳನ್ನ ನಾವು ತಿಳ್ಕೊಂಡಿರ್ಬೇಕಾದದ್ದು ಅಷ್ಟೇ ಅವಶ್ಯ. ಹೆಚ್ಚಿನ ಬಗ್ಗೆ ನಾವು ಹೀಗಿರುವಾಗ ದೇವ್ರು ಅಲ್ಲಿ ಯಾಕೆ ಕಳ್ಸಿದ ಅಂತೇಳಿ ನಾವು ಕೇಳೋದು ತಪ್ಪು. ಅದ್ರ ಬಗ್ಗೆ ನಾವು ವಿಚಾರ ಮಾಡೋದು ಬೇಡ. ಆದ್ರೆ ವಸ್ತು ಸ್ಥಿತಿಗಳೇನಿತ್ತು ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ, ಅಂತ ತಿಳ್ಕೊಂಡಿರ್ಬೇಕು ಅಷ್ಟೇ. ಹಿನ್ನೆಲೆ ಏನಿತ್ತು ಅಂತ ತಿಳ್ಕೊಂಡಿರ್ಬೇಕು. ಆದ್ರೆ ದೇವ್ರು ಹೇಳಿದಂತಹ ಈ ಮಾತು ಯಾವಾಗಲೂ ಸತ್ಯವಾದದ್ದು ಎಂಬುದನ್ನ ನಮ್ಮ ಮುಂದೆ ಇಟ್ಕೊಂಡಿರ್ಬೇಕು. ನನ್ನ ಮಾರ್ಗಗಳು, ನನ್ನ ಆಲೋಚನೆಗಳು ಅವು ಭೂಮಿಗೆ ಆಕಾಶ ಎಷ್ಟು ಉನ್ನತವೋ ಅಷ್ಟು ಉನ್ನತವಾಗಿವೆ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಅದಕ್ಕೆ ನಾವು ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ವಿ ಕೆನಾಟ್ ಕಂಪೇರ್ ಇಟ್ ಎಂಬುದಾಗಿ ನಾವು ಅದರ ಅರ್ಥ. ದೇವರ ಯೋಚನೆ, ದೇವರ ಮಾರ್ಗಗಳ ಬಗ್ಗೆ. ಹೀಗಿರುವಾಗ ಅಲ್ಲಿ ಏನಾಯ್ತು ಅಂತ ಹೇಳಿದರೆ, ಅವನು ದೇವರ ಸನ್ನಿಧಿಯಿಂದ ತಪ್ಪಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ. ಅವನು ಬಂದ ಸ್ಥಳ ಯಾವ್ದಂತಂದ್ರೆ ಯೋಪ್ಪ. ಆಗ ಅಲ್ಲಿ ಆದಂಥ ಸಂಗತಿಗಳನ್ನು ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಅದ್ರ ಹಿಂದೆ ಏನಿತ್ತು ಅಂದ್ರೆ, ವಿಲ್ ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸಮ್ ಥಿಂಗ್ಸ್ ಕನ್ಸರ್ನಿಂಗ್ ಜೊಪ್ಪ, ತಾರ್ಷಿಸ್ ಅಂಡ್ ನಿನವೆ.
ಈ 3 ಶಹರಗಳನ್ನ ನಮ್ಮ ಮುಂದೆ ನಮ್ಮ ಕಣ್ಣು ಮುಂದೆ ಇಟ್ಕೊಂಡಿರೋಣ. ಯಾವುದು? ಯೋಪ್ಪ ಇಸ್ ದ ಕಾಮನ್ ಪಾಯಿಂಟ್. ಅದರಿಂದ ನಿನವೆ ಪಟ್ಟಣ, ಅದರಿಂದ ತಾರ್ಷೀಷಿಗೆ ಹೋಗುವಂತಹ ಈ ಒಂದು ಈ ಸ್ಥಿತಿಗತಿಗಳನ್ನ ನಾವು ನಮ್ಮ ಕಣ್ಣು ಮುಂದೆ ಇಟ್ಕೊಂಡಿರೋಣ. ಹೀಗೆ ಯೋಪ್ಪಕ್ಕೆ ಬಂದಾಗ ಸಿದ್ಧವಾಗಿತ್ತು ಯಾವುದು? ತಾರ್ಷೀಷಿಗೆ ಹೋಗುವಂತ ಹಡಗು. ಆಗ ಇವನು ಮಾಡ್ಬೇಕಾಗಿತ್ತು ಏನಂತಂದ್ರೆ, ಇದು ನನ್ನ ಡೆಸ್ಟಿನೇಷನ್ ಅಲ್ಲ, ದಿಸ್ ಇಸ್ ನಾಟ್ ಮೈ ಡೆಸ್ಟಿನೇಷನ್. ಈಗ ನಾವು ಯಾವುದೇ ಒಂದು ಊರಿಗೆ ಪ್ರಯಾಣ ಮಾಡ್ಬೇಕು, ಅಥವಾ ಫಾರ್ ಎಕ್ಸಾಂಪಲ್ ಈಗ ನಾವು ಬೆಂಗಳೂರಿಗೆ ಹೋಗ್ಬೇಕು ಅಂತ ಒಂದು ನಮ್ಮ ಒಂದು ಪ್ರಯಾಣದ ಒಂದು ವಿಷಯ ಇರುವಾಗ, ನಾವು ಬಸ್ ಸ್ಟ್ಯಾಂಡ್ಗೆ ಅಥವಾ ರೈಲ್ವೆ ಸ್ಟೇಷನ್ಗೆ ಹೋದಾಗ ಅಲ್ಲಿ ಏನ್ ನೋಡ್ತೇವೆ? ಫಸ್ಟ್ ವಿ ಸಿ ವೆದರ್ ದ ಟ್ರೈನ್ ಗೋಸ್ ಟು ಬೆಂಗಳೂರು, ವೆದರ್ ದ ಬಸ್ ಗೋಸ್ ಟು ಬೆಂಗಳೂರು ಆರ್ ನಾಟ್. ಇದು ನಮ್ಮ ಮುಂದಿರ್ತಕ್ಕಂಥ ವಿಚಾರ. ಒಂದ್ ವೇಳೆ ಅದು ಬೆಂಗಳೂರಿಗೆ ಹೋಗುದಿಲ್ಲ ಅಂತಂದ್ರೆ ನಾವು ಹತ್ತುದಿಲ್ಲ. ಯಾಕಂದ್ರೆ ನಾವು ಬೆಂಗಳೂರಿಗೆ ಹೋಗ್ಬೇಕಾದಂತ ಟ್ರೈನ್ ನಲ್ಲಿ ಹತ್ತಿದ್ರೆ ಬೆಂಗಳೂರಿಗೆ ಹೋಗ್ತೇವೆ ಹೊರತು, ನಾವು ಮುಂಬೈಗೆ ಹೋಗುವಂತ ಟ್ರೈನಿಗೆ ನಾವು ಹತ್ತಿದ್ರೆ ಅದು ನಮ್ಮನ್ನ ಮುಂಬೈ ಕರ್ಕೊಂಡು ಹೋಗ್ತದೆ. ಉದಾಹರಣೆ ಹೇಳ್ತಾ ಇದ್ದೆ. ಹೀಗಿರುವಾಗ ನಿನವೆ ಪ್ರವಾದಿಯ ಮುಂದೆ ಇರತಕ್ಕಂಥ 2 ಆಪ್ಷನ್ಗಳು: ತಾರ್ಷೀಷಿಗೆ ಹೋಗುವಂತ ಹಡಗ, ನಿನವೆಗೆ ಹೋಗುವಂತ ಹಡಗ. ಒಂದು ವೇಳೆ 2 ಹಡಗುಗಳು ಅಲ್ಲಿ ಇರ್ಲಿಕ್ಕಿಲ್ಲ, ಒಂದು ವೇಳೆ ಹಡಗ ಅವತ್ತು ಆ ಹಡಗ ಇಲ್ದಿದ್ರು ಕೂಡ 1-2 ದಿವಸಗಳಲ್ಲಿ ಅದರ ಒಂದು ಪ್ರಯಾಣದ ವಿಚಾರ ಅಲ್ಲಿ ಇರಬಹುದಾಗಿತ್ತು. ಯಾಕಂದ್ರೆ ಆಗಿನ ಕಾಲದಲ್ಲಿ ಅಷ್ಟು ಫ್ರೀಕ್ವೆಂಟ್ಲಿ ಅಂದ್ರೆ ದಿನಾಲೂ ಹಡಗುಗಳಲ್ಲಿ ಹೋಗ್ತಾ ಇದ್ವು ಅಂತೇಳಿ ಹೇಳಿಕ್ ಬರುದಿಲ್ಲ. ಆದ ಕಾರಣ ಹಾಗೆ ನಾವು ವಿಚಾರ ಮಾಡ್ಬೋದು. ಹೀಗಿರುವಾಗ ಅಲ್ಲಿ ಏನಾಯ್ತು ಅಂತಂದ್ರೆ, ಯೋಪ್ಪಕ್ಕೆ ಬಂದಾಗ ತಾರ್ಷೀಷಿಗೆ ಹೋಗುವಂತ ಹಡಗ ಸಿದ್ಧವಾಗಿತ್ತು. ಆಮೇಲೆ ಅದನ್ನೇನ್ ಮಾಡ್ದ ಅಂತಂದ್ರೆ, ಅದಕ್ಕೆ ಹಣ ಕೊಟ್ಟ, ಆಮೇಲೆ ಅದನ್ನ ಹತ್ತೆ ಬಿಟ್ಟ. ನೋಡ್ರಿ, ದೇವರೆಲ್ಲಿ ಹೇಳ್ದ? ನಿನವೆಗೆ ಹೋಗು. ನಿನವೆ ಎಲ್ಲಿದೆ? ಯೋಪ್ಪದ ಪೂರ್ವಕ್ಕೆ ಇದೆ. ಸ್ವಲ್ಪ ನೀವು ಇದನ್ನ ತಿಳ್ಕೊಡ್ರಿ, ವೆರಿ ಇಂಟ್ರೆಸ್ಟಿಂಗ್. ಯೋಪ್ಪದಿಂದ ನೀವು ಪೂರ್ವಕ್ಕೆ ಹೋದ್ರೆ ಬರ್ತದೆ ನಿನವೆ. ಯೋಪ್ಪದಿಂದ ನೀವು ಪಶ್ಚಿಮಕ್ಕೆ ಹೋದ್ರೆ ಬರ್ತದೆ ತಾರ್ಷೀಷ್. ನಿಮ್ಮ ನೆನಪಿಗೆ ಇರಲಿ, ಬಹಳ ಇಂಪಾರ್ಟೆಂಟ್ ಅಂಡ್ ಇಂಟ್ರೆಸ್ಟಿಂಗ್ ಆಲ್ಸೋ. ದೇವರ ವಾಕ್ಯದಲ್ಲಿ ಅದರ ಅರ್ಥ ನಾವು ತಿಳ್ಕೊಂಡಿರ್ಬೇಕಾದದ್ದು ಬಹಳ ಅವಶ್ಯ. ಯಾಕಂದ್ರೆ ಅಷ್ಟೇ ಆಸಕ್ತಿ ಕೆಳಿಸುವಂತಹ ವಿಷಯಗಳನ್ನ ಅಲ್ಲಿ ದೇವರು ಇಟ್ಟಿದ್ದ. ಯೋಪ್ಪ ಸೆಂಟರ್ದಲ್ಲಿದೆ. ನೀವು ಪೂರ್ವಕ್ಕೆ ಹೋದ್ರೆ ನಿಮಗೆ ನಿನವೆ ಬರ್ತದೆ, ಪಶ್ಚಿಮಕ್ಕೆ ಹೋದ್ರೆ ತಾರ್ಷೀಷ್ ಬರ್ತದೆ. ಅಂದ್ರೆ ನಿನವೆ ಮತ್ತು ತಾರ್ಷೀಷ್ ಇವು ತದ್ವಿರುದ್ಧವಾದ ದಿಕ್ಕಿನಲ್ಲಿ ಇದ್ದವು ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ದೇ ಆರ್ ಡಯಾಮೆಟ್ರಿಕಲಿ ಅಪೋಸಿಟ್. ಅಂದ್ರೆ ಪಶ್ಚಿಮ ಮತ್ತು ಪೂರ್ವಕ್ಕೆ ಅವು ಇರುವಂತಹ ಶಹರಗಳಾಗಿದ್ದು ಅಂತ ಹೇಳಿ ನಮಗ ಇದರಿಂದ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಓಕೆ, ಈಗ ನಾವು ಈ ಯೋಪ್ಪದಿಂದ ನಿನವೆ ಎಷ್ಟು ದೂರ ಇತ್ತು ಅಂತೇಳಿ ಅದನ್ನು ಸ್ವಲ್ಪ ತಿಳ್ಕೊಳ್ಳೋಣ. The distance between Joppa and Nineveh was 550 miles. 550 ಮೈಲಿ. ಬಹಳ ದೂರ ಏನಿರಲಿಲ್ಲ ಅದು. ಜಸ್ಟ್ ಲೈಕ್ ಇಲ್ಲಿಂದ ನಾವು ಮದ್ರಾಸ್ ಶಹರಕ್ಕೆ ಹೋದಷ್ಟು ಇರಬಹುದು, ಆಗ್ತದ ಅಂತೇಳಿ ನೀವು ಅಂದಾಜು ಇಟ್ಕೊಳ್ರಿ. ಅಷ್ಟು ದೂರ ಇತ್ತು ನಿನವೆ. ಹಾಗೆ ಈಗ ನಾವು ತಾರ್ಷೀಷ್ ಕಡೆಗೆ ಬರುವಾಗ, ಅಂದ್ರೆ ತಾರ್ಷೀಷದ ಒಂದು ಅಂತರ ಎಷ್ಟಿದೆ ಅಂತ ಹೇಳಿ ನಾವು ನೋಡುವಾಗ, ಇಟ್ ವಾಸ್ 2500 miles. 2500 ಮೈಲ್ ದೂರ ಇತ್ತು ಅಂತ ಹೇಳಿ ನಮಗ ತಿಳಿದು ಬರ್ತದೆ. ನೀವು ಮ್ಯಾಪ್ ನೋಡಿದ್ರೆ ಗೊತ್ತಾಗ್ತದೆ. ಯು ಕ್ಯಾನ್ ಮೇಕ್ ಔಟ್ ಆಲ್ ದ ಡಿಸ್ಟೆನ್ಸಸ್ ಆಲ್ಸೋ. Nowadays finding the distance is not very difficult. You can find it out easily. ಹೀಗೆ ಯೋಪ್ಪದಿಂದ ತಾರ್ಷೀಷ್ ಪಶ್ಚಿಮಕ್ಕೆ 2500 ಮೈಲ್ ದೂರ ಇತ್ತು. ಯೋಪ್ಪದಿಂದ ಪೂರ್ವಕ್ಕೆ ಹೋದ್ರೆ ನಿನವೆ 550 ಮೈಲ್ ದೂರ ಇತ್ತು. ಅಂದ್ರೆ ಯಾವ್ದು ಸಮೀಪ ಆಯ್ತು, ಯಾವ್ದು ದೂರ ಆಯ್ತು ಅಂತ ಹೇಳಿ ನಿಮ್ಗ ಗೊತ್ತಾಗೋಯ್ತು. ಓಕೆ, ನಾವು ತಿಳ್ಕೊಳ್ಳೋಣ ಈಗ ಏನಂತ ಹೇಳಿ. ಮೊದಲೇದಾಗಿ ಅಂತರ ಯಾವುದು ಹೆಚ್ಚು, ಯಾವುದು ಕಡಿಮೆ. ಮೊದಲೇದಾಗಿ ಯೋಪ್ಪ ಮತ್ತು ನಿನವೆಯ ಅಂತರ ಬಹಳ ಕಡಿಮೆ ಇತ್ತು, 550 miles ಓನ್ಲಿ. ಯೋಪ್ಪದಿಂದ ತಾರ್ಷೀಷ್ 2500 ಮೈಲು, ಅದು ಬಹಳ ದೂರ ಇತ್ತು. ಅಂದ್ರೆ ಆಲ್ಮೋಸ್ಟ್ 5 times ಅಂತ ಹೇಳಿ ನಾವು ಹೇಳಬಹುದು ಸುಮಾರು.
ಹೀಗೆ ಈ ಪ್ರಯಾಣಕ್ಕೆ ಹತ್ತುವಂತಹ ವೆಚ್ಚ ಸಹ ಅಷ್ಟೇ ಹೆಚ್ಚಿರ್ಬೇಕಲ್ಲ. ಯಾಕಂದ್ರೆ 550 ಕಿಲೋಮೀಟರ್ ಪ್ರಯಾಣ ಮಾಡಿದ್ರೆ ಸ್ವಲ್ಪ ಹಣ ಆಗ್ತದೆ. ಆದ್ರೆ 2500 ಕಿಲೋಮೀಟರ್ ಪ್ರಯಾಣ ಮಾಡಿದ್ರೆ ಬಹಳಷ್ಟು ಹಣ ಅಂದ್ರೆ ಸಾಧಾರಣ ಆಲ್ಮೋಸ್ಟ್ 4-5 ಟೈಮ್ಸ್ ಆದ್ರೂ 4 ಟೈಮ್ಸ್ ಆದ್ರೂ ಹತ್ತಬಹುದು ಅಂತ ಅನಿಸ್ತದ. ಈ ರೀತಿಯಾಗಿ ಖರ್ಚು ಸಹ ಅಷ್ಟೇ ಹೆಚ್ಚಿತ್ತು ಅಂತ ಹೇಳಿ ನಮಗ ಇದರ ಮೂಲಕವಾಗಿ ತಿಳಿದು ಬರ್ತದೆ. ಮೂರನೇದಾಗಿ, ಯೊಪ್ಪದಿಂದ ದಿನವಿಗೆ ಹೋಗ್ಬೇಕಾದ್ರೆ ಸಮಯ ಕಂಪ್ಯಾರಿಟಿವ್ಲಿ ಅಂದ್ರೆ ನೀವು ಹೋಲಿಸಿದ್ರೆ ಕಡಿಮೆ ಹಿಡಿತದೆ. ಇಟ್ ವಿಲ್ ಬಿ ಲೆಸ್ಸರ್. ಯೊಪ್ಪದಿಂದ ತಾರ್ಷಿಸಿಗೆ ಹೋಗ್ಬೇಕಾದ್ರೆ ಸಮಯ ಬಹಳ ಹಿಡಿತದೆ. ಬಿಕಾಸ್ ಆಫ್ ದ ಡಿಸ್ಟೆನ್ಸ್, ಅಂತರ ಹೆಚ್ಚಿರೋದ್ರಿಂದ ಸಮಯನೂ ಸಹ ಹೆಚ್ಚಿಡಿತದೆ. ನೋಡಿ ಎಷ್ಟು ಸ್ಪಷ್ಟವಾಗಿ ಎಲ್ಲಾ ವಿಷಯಗಳು ನಮಗ ಯೋಪ್ಪದ ಮೂಲಕವಾಗಿ ತಿಳಿದು ಬರುತ್ತವೆ. ಯೋಪ ಇಸ್ ಸೆಂಟ್ರಲ್ ಪ್ಲೇಸ್, ಮತ್ತು ಅದು ನಿನ್ವೆಯಿಂದ ಎಷ್ಟು ದೂರ ಇತ್ತು, ತಾರ್ಷಿಸ್ದಿಂದ ಎಷ್ಟು ದೂರ ಇತ್ತು, ಖರ್ಚು ಎಷ್ಟು ಬರ್ತಿತ್ತು, ಇದಕ್ಕೆ ಎಷ್ಟು ಖರ್ಚು ಬರ್ತದೆ, ಅಂತರ ಎಷ್ಟಿತ್ತು, ಇದರ ಅಂತರ ಎಷ್ಟಿತ್ತು, ಮತ್ತು ಇದಕ್ಕೆ ಸಮಯ ಎಷ್ಟು ಹತ್ತದೆ ಎಂಬುದನ್ನು ಸಹ ನಾವು ನೋಡಿದ್ದೇವೆ. ಮತ್ತು ಕೊನೆಯದಾಗಿ ನಾವು ನೋಡುವಾಗ ಇದರ ಅನುಕೂಲತೆ ವಿಷಯ ನೋಡುವಾಗ ಕನ್ವೀನಿಯನ್ಸ್ ಅದರ ಬಗ್ಗೆ ನೀವು ವಿಚಾರ ಮಾಡಿದ್ರೆ 550 ಕಿಲೋಮೀಟರ್ ಪ್ರಯಾಣ ಮಾಡುವುದು ಅಷ್ಟು ನಿಮಗ ಅಂದ್ರೆ ಸಮಯ ಕಡಿಮೆ ಹತ್ತುವುದರಿಂದ ಅಷ್ಟು ನಿಮಗೆ ಅದು ತೊಂದರೆದಾಯಕವಾಗಿ ಕಂಡು ಬರುವುದಿಲ್ಲ. ಆದರೆ 2500 ಮೈಲು ಪ್ರಯಾಣ ಮಾಡುವುದು ಬಹಳಷ್ಟು ನಮಗ ಅನಾನುಕೂಲತೆಯನ್ನ ಉಂಟು ಮಾಡುತ್ತದೆ. ಅಥವಾ ಬಹಳಷ್ಟು ನಮಗ ಸಮಯ ಹಡಗಿನಲ್ಲಿ ಇರ್ಬೇಕಾದ ಕಾರಣ ನಮಗ ಬಹಳಷ್ಟು ಅನಾನುಕೂಲ ಅಂತ ಅನಿಸಬಹುದು ಅಂತ ಅನಿಸ್ತದೆ. ಆಗಿನ ಕಾಲದಲ್ಲಿ ಎಲ್ಲ ಬಹಳಷ್ಟು ಆಧುನಿಕವಾದಂತಹ ಹಡಗುಗಳು ಇರಲಿಲ್ಲ. ಆಗಿನ ಕಾಲದಲ್ಲಿ ಐ ಥಿಂಕ್ ದೇ ವರ್ ಆಲ್ ಹೈ ಹಡಗುಗಳು ಅಂತ ಹೇಳ್ತಾರಲ್ಲ, ಅಂತ ಹಡಗುಗಳು ಯಾಟ್ಸ್ ಅಂತ ಹೇಳ್ತಾರೆ, ಅವುಗಳನ್ನ ಆಗಿನ ಕಾಲದಲ್ಲಿ ಉಪಯೋಗಿಸ್ತಾ ಇದ್ರು ಅಂತ ಹೇಳಿ ನಮಗೆ ತಿಳಿದು ಬರ್ತದೆ. ಸೋ ಮೆನಿ ದೇ ವರ್ ಡಿಪೆಂಡಿಂಗ್ ಅಪಾನ್ ಸೋ ಮೆನಿ ಫ್ಯಾಕ್ಟರ್ಸ್. ಗಾಳಿ ಮೇಲೆ ಹೀಗೆ ಅವುಗಳ ದಿಕ್ಕು, ಆಮೇಲೆ ಅದರ ವೇಗ ಎಲ್ಲವುಗಳು ಅವಲಂಬಿಸಿದ್ದು ಅಂತ ಹೇಳಿ ನಮಗ ತಿಳಿದಂತಹ ಒಂದು ವಿಷಯ. ಹೀಗಿರುವಾಗ ಜೋಪ್ಪದ ಮೂಲಕವಾಗಿ ಸ್ವಾರ್ಥಿಯನ್ನ ಸಾರುವ ಅಮೂಲ್ಯವಾದಂತಹ ಮಾರ್ಗವನ್ನ ಪ್ರವಾದಿಯಾದಂತಹ ಯೋನನು ಧಿಕ್ಕರಿಸಿದನು ಅಂತ ಹೇಳಿ ನಮಗೆ ಇದರಿಂದ ಕಂಡು ಬರ್ತದೆ. ನಾನು ಸಾವಕಾಶವಾಗಿ ಹೇಳ್ತಾ ಇದ್ದೇನೆ, ಯಾಕಂದ್ರೆ ಇದು ನಿಮ್ಗೆ ತಿಳಿದು ಬರ್ಲಿ ಅಂತ ಹೇಳಿ. ದೇವರು ಅವನಿಗೆ ಹೇಳಿದಂತಹ ಮಾತು ಏನಾಗಿತ್ತು ಅಂತಂದ್ರೆ, ಸ್ವಾರ್ಥಿಯನ್ನ, ಪಶ್ಚಾತ್ತಾಪದ ಸ್ವಾರ್ಥಿಯನ್ನ ನೀನು ಸಾರು ಎಲ್ಲಿ? ನಿನವೆ ಪಟ್ಟಣಕ್ಕೆ. ಅಮೂಲ್ಯವಾದಂಥ ಮಾರ್ಗ ನಾನು ನಿನಗೆ ಇಟ್ಟಿದ್ದೇನೆ, ಸುಲಭವಾದಂತ ಮಾರ್ಗವನ್ನ ತೋರಿಸಿದ್ದೇನೆ, ಕಡಿಮೆ ಸಮಯ ಹತ್ತುವಂತ ಮಾರ್ಗವನ್ನ ನಿನಗೆ ಇಟ್ಟಿದ್ದೇನೆ, ಹೀಗೆ ಅನುಕೂಲಕರವಾದಂತಹ ವಿಚಾರವನ್ನ ನಿನ್ನ ಮುಂದೆ ಇಟ್ಟಿದ್ದೇನೆ ಎಂಬುದಾಗಿ ದೇವರು ಯೋನನಿಗೆ ಹೇಳಿದರೂ ಕೂಡ ಅದನ್ನ ಆತನು ಕೇಳದೆ, ಅಂಗೀಕರಿಸದೆ, ಸ್ವೀಕರಿಸದೆ ಅದನ್ನ ಧಿಕ್ಕರಿಸಿ ಅವನು ಏನ್ ಮಾಡ್ದ ಅಂತಂದ್ರೆ, ನಾನು ತಾರ್ಷಿಷ್ಗೆ ಹೋಗ್ತೇನೆ, ಅಂತರ ಹೆಚ್ಚಿದ್ರೂ ಅಡ್ಡಿಲ್ಲ, ನಾನು ಹೋಗ್ತೇನೆ, ಅಲ್ಲಿ ನನಗೆ ಹಣ ಹೆಚ್ಚು ಖರ್ಚಾದ್ರೂ ನಾನು ಹೋಗ್ತೇನೆ, ಅನಾನುಕೂಲತೆ ಹೆಚ್ಚಾದ್ರೂ ನಾನು ಹೋಗ್ತೇನೆ ಎಂಬುದಾಗಿ ಒಂದು ಹಠಮಾರಿ ಸ್ವಭಾವದ ಯೋನನನ್ನ ನಾವಿಲ್ಲಿ ಕಾಣ್ತೇವೆ. ಹೀಗೆ ಅನೇಕ ವಿಚಾರಗಳು ಅಲ್ಲಿ ದುಬಾರಿಯಾಗಿ ಕಂಡು ಬರ್ತವೆ. ನಮ್ಗೆ ದುಬಾರಿ ಅಂತಂದ್ರೆ ಗೊತ್ತಲ್ಲ, ಅಲ್ಲಿ ಕಾಸ್ಟ್ಲಿ ಆಗಿ ಕಂಡು ಬರ್ತವೆ, ಹೆಚ್ಚಾಗಿ ನಮಗೆ ಕಂಡು ಬರ್ತವೆ. ಇಷ್ಟೆಲ್ಲ ಇದ್ರೂ ಕೂಡ ಯೋನ ಏನ್ ಮಾಡಿದ ಅಂತಂದ್ರೆ, ನನ್ನ ಮನಸ್ಸಿನ ಆಲೋಚನೆಯನ್ನ ನಾನು ಸಮ್ಮತಿಸ್ತೇನೆ, ದೇವರ ಮನಸ್ಸಿನ ಆಲೋಚನೆಯನ್ನು ನಾನು ಧಿಕ್ಕರಿಸ್ತೇನೆ ಎಂಬುದಾಗಿ ಹೇಳುವಂತಹ ರೀತಿಯಲ್ಲಿ ಯೋನ ಏನ್ ಮಾಡಿದ ಅಂತಂದ್ರೆ, ನಿನವೆಗೆ ಹೋಗೋದಕ್ಕಾಗಿ ವೇಟ್ ಮಾಡದೆ ತಾರ್ಷಿಷಿಗೆ ಹೋಗೋದಕ್ಕಾಗಿ ಸಿದ್ಧವಾಗಿದ್ದಂತಹ ಹಡಗಿನಲ್ಲಿ ಕುಳಿತುಕೊಂಡು ಹೊರಟೇ ಬಿಟ್ಟನು ಅಂತ ಹೇಳಿ ನಮ್ಗ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತದೆ. ನೋಡ್ರಿ, ಯೋಪ್ಪದ ಒಂದು ಮಹತ್ವವನ್ನ ನಾವಿಲ್ಲಿ ಕಂಡುಕೊಳ್ತೇವೆ. ಯಾವ ರೀತಿಯಾಗಿ ಯೋಪ್ಪದಿಂದ ಎರಡೂ ಮಾರ್ಗಗಳು ಅವನ ಮುಂದೆ ಇದ್ವು, ಆದ್ರೆ ದೇವರ ಮಾರ್ಗವನ್ನು ಬಿಟ್ಟು ಆತನು ತನ್ನ ಮನಸ್ಸಿನ ಇಚ್ಛಾನುಸಾರವಾಗಿ ಆತನು ತಪ್ಪಾದ ಮಾರ್ಗವನ್ನು ಹಿಡಿದನು ಎಂಬುದಾಗಿ, ತನ್ನ ಇಚ್ಛೆಗನುಸಾರವಾಗಿ ಬಹಳ ದೂರದ ಮಾರ್ಗವನ್ನು ಹಿಡಿದನೆಂಬುದಾಗಿ ನಮಗ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತದೆ. ದೇವರ ಮಾರ್ಗ ನಮ್ಮ ಆಲೋಚನೆಗೆ ನಿಲುಕುವ
ಮತ್ತು ಆತನ ಚಿತ್ತವೇ ಸರಿಯಾದದ್ದು ಎಂಬುದನ್ನು ನಾವು ತಿಳ್ಕೊಂಡಿರಬೇಕು. ದೇವರ ಮಾರ್ಗ ಏನಾಗಿದೆ ಅಂತಂದ್ರೆ ಅದು ನಮಗೆ ನಿಲುಕುವಂತಹದ್ದಾಗಿದೆ. ಇಟ್ ಈಸ್ ವಿದಿನ್ ಅವರ್ ರೀಚ್. ದೇವರು ತನ್ನ ಮಾರ್ಗವನ್ನು ನಮಗೆ ಅಷ್ಟೇ ಒಳ್ಳೆಯ ರೀತಿಯಲ್ಲಿ ಕೊಟ್ಟಿದ್ದಾನೆ. ಅದನ್ನ ಮಾಡುವುದಕ್ಕಾಗಿ ನಮಗೆ ಶಕ್ತಿಯನ್ನು ಕೊಡ್ತಾನೆ ಎಂಬುದನ್ನ ನಾವು ಯಾವಾಗಲೂ ತಿಳ್ಕೊಂಡಿರ್ಬೇಕು. ಅದು ನಮಗೆ ಕಠಿಣ ಅನ್ಸಿದ್ರು ಕೂಡ ನಮಗೆ ಶಕ್ತಿಯನ್ನು ಕೊಡುವ ಆತನು ಯಾರಾಗಿದ್ದಾನೆ? ದೇವರು ಮಾರ್ಗವನ್ನು ತೋರಿಸುವಂತಹ ದೇವರೇ ಆಗಿದ್ದಾನೆ ಎಂಬುದರ ತಿಳುವಳಿಕೆ ನಮಗೆ ಯಾವಾಗಲೂ ನಮ್ಮ ಜೀವನದಲ್ಲಿ ಇರಬೇಕಾಗಿದೆ. ನನ್ನ ಜೀವನದಲ್ಲಿ ಆದದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ ಮುಂದೇನಾಯ್ತು ಅಂತ ಹೇಳಿ. ನಾನು ಅದನ್ನೆಲ್ಲ ವಿವರಿಸುವುದಿಲ್ಲ. ಅವನು ಏನಾಗ್ಬಿಟ್ಟ ಅಂತಂದ್ರೆ ಬಹಳ ಬಹಳ ಕಷ್ಟಕ್ಕೆ ಒಳಗಾದನು ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಅವನ ಕಷ್ಟದ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತದೆ. ಬಹಳಷ್ಟು ತೊಂದರೆಗೆ ಒಳಗಾಗ್ಬಿಟ್ಟ. ದೇವರ ವಿರುದ್ಧವಾಗಿ ಹೋಗುವಾಗ ತೊಂದರೆನೇ ಕಾದಿರ್ತದೆ ಹೊರತು ಅದರಲ್ಲಿ ಯಾವ ಒಳ್ಳೇದು ಇರುವುದಿಲ್ಲ. ನಮ್ಮ ಇಚ್ಛಾಶೆಗಳು ಯಾವಾಗಲೂ ಅವೇನಾಗಿವೆ ಅಂತಂದ್ರೆ ನಮ್ಮನ್ನ ಅವು ದುಃಖಕ್ಕೆ ತಳ್ತವೆ, ಕಷ್ಟಕ್ಕೆ ತಳ್ತವೆ. ಆದ್ರೆ ದೇವರ ಇಚ್ಛೆ, ಆಶೆ ಅವು ನಮ್ಮ ಸಲುವಾಗಿ ಏನಿವೆ ಅಂತಂದ್ರೆ ಅವು ನಮ್ಮನ್ನ ಸುಖಕ್ಕೆ ನಡೆಸ್ತವೆ. ಒಳ್ಳೆಯದಕ್ಕೆ ನಮ್ಮನ್ನ ನಡೆಸ್ತವೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕಾದದ್ದು ಅವಶ್ಯ. ಇವನ ಇಲ್ಲಿ ಮಾಡಿದ್ದನ್ನ ನಾವು ನೋಡುವಾಗ ಆತನು ಬಹಳ ಕಷ್ಟಪಟ್ಟು ಕೊನೆಗೆ ಆತನು ಏನಾದ ಅಂತ ಹೇಳಿ ನಮಗ ಅಲ್ಲಿ ಮುಂದಿನ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅವನೇನಾದ ಅಂತಂದ್ರೆ ಮೀನಿನ ಹೊಟ್ಟೆಳಿಗೆ ಹೋದ ಅಂತೇಳಿ. ಮೀನಿನ ಹೊಟ್ಟೆಳಿಗೆ ದೇವರು ಅವನು ಕರ್ಕೊಂಡು ಹೋದಾಗ ಅಲ್ಲಿ ಆತನಿಗೆ ಅಲ್ಲಿ ಜ್ಞಾನೋದಯ ಅನ್ರಿ ಅಥವಾ ಪಶ್ಚಾತ್ತಾಪ ಅನ್ರಿ ಅಲ್ಲಿ ಆಯ್ತು ಅಂತ ಹೇಳಿ ನಮಗ ಗೊತ್ತಾಗ್ತದೆ. 2ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವಾಗ ಆತನು ದೇವರ ಜೀವವುಳ್ಳಂತಹ ಪಾದಗಳಿಗೆ ಅಡ್ಡ ಬಿದ್ದನು, ಮೊರೆ ಇಟ್ಟನು ಎಂಬುದಾಗಿ ಅಲ್ಲಿ ನಮಗೆ ಕಂಡು ಬರ್ತದೆ. ನೋಡ್ರಿ, ಎಂಥ ಒಂದು ಸ್ಥಿತಿ ಅವನು ಹೋದಾಗ ಅಲ್ಲಿ ಆಗ ಅವನಿಗೆ ತಿಳಿದು ಬಂತು ಏನಂತೇಳಿ, ಜ್ಞಾನ ಅವನಿಗೆ ಈಗ ಅನಿಸ್ತಾ ಇದೆ ಏನಂತೇಳಿ, ಹೌದು ನಾನು ತಪ್ಪು ಮಾಡಿದೆ, ನಾನು ಹೀಗೆ ಮಾಡಬಾರ್ದಾಗಿತ್ತು, ನಾನು ದೇವ್ರು ಹೇಳಿದಂಥ ಮಾರ್ಗಕ್ಕೆ ನಾನು ಹೋಗ್ಬೇಕಾಗಿತ್ತು. ನನ್ನ ಕೆಲಸ ಏನಿದೆ, ದೇವ್ರು ಹೇಳಿದಂತ ಸಂದೇಶವನ್ನ ಜನರಿಗೆ ತಲುಪಿಸ್ಬೇಕು. ದಟ್ ಈಸ್ ಮೈ ವರ್ಕ್ ಅಂಡ್ ದಟ್ಸ್ ವೈ ಐ ಆಮ್ ಅನಾಯಿಂಟೆಡ್. ನೀವು 3 ಜನರ ವಿಷಯವಾಗಿ ಅಭಿಷಕ್ತರೆಂಬುದಾಗಿ ನಾವು ನೋಡ್ತೇವಲ್ಲ, ಯಾರ್ಯಾರು ಅಂತಂದ್ರೆ ಅರಸರು, ಪ್ರವಾದಿಗಳು ಮತ್ತು ಯಾಜಕರು. ಪ್ರಾಫೆಟ್, ಪ್ರೀಸ್ಟ್ ಅಂಡ್ ಕಿಂಗ್ ಎಂಬುದಾಗಿ ನಾವು ನೋಡ್ತೇವೆ. ಈ 3 ಜನರು ಏನಾಗಿದ್ದಾರೆ ಅಂತಂದ್ರೆ ಅಭಿಷಕ್ತರಾಗಿದ್ದಾರೆ. ಎದಕ್ಕೆ ಅಭಿಷಕ್ತರಾಗಿದ್ದಾರೆ? ದೇವರಿಂದ ಅಭಿಷಕ್ತರಾಗಿ ದೇವರ ಕೆಲಸ ಮಾಡುವುದಕ್ಕಾಗಿ ಅವರು ಅಭಿಷಕ್ತರಾಗಿದ್ದಾರೆ. ಪ್ರವಾದಿಯ ಕೆಲಸ ಏನಾಗಿತ್ತು ಅಂತಂದ್ರೆ ಅಭಿಷೇಕಿಸಲ್ಪಟ್ಟಂತಹ ಒಂದು ಉದ್ದೇಶ ದೇವರದ್ದು ಏನಾಗಿತ್ತು ಅಂತಂದ್ರೆ ದೇವರು ಕೊಟ್ಟಂತಹ ಸಂದೇಶವನ್ನ ಜನರಿಗೆ ತಲುಪಿಸಬೇಕಾದಂತಹ ಒಂದು ಜವಾಬ್ದಾರಿ ಯೋನನ ಮೇಲೆ ಇತ್ತು ಅಂತ ಹೇಳಿ ನಮಗ ತಿಳಿದು ಬರ್ತದೆ ಸ್ಪಷ್ಟವಾಗಿ. ಆದ್ರೆ ಯೋನ ಏನ್ ಮಾಡ್ಬಿಟ್ಟ ಅಂತಂದ್ರೆ ಅದನ್ನ ಆತನು ದುರ್ಲಕ್ಷಿಸಿದ, ತನ್ನ ಯೋಚನೆಗಳಿಗೆ ಆತನು ಪ್ರಾಶಸ್ತ್ಯ ಕೊಟ್ಟ ಮತ್ತು ಹೋಗಿ ಆತನು ಮೀನಿನ ಹೊಟ್ಟೆಯೊಳಗೆ ಸಿಕ್ಕಿಕೊಂಡ ಅಂತ ಹೇಳಿ ನಾವು ನೋಡ್ತೀವಿ. ಆಗ ಅವನೇನಾಯ್ತು ಅಂತಂದ್ರೆ ಕೊನೆಗೆ ಜೀವನಂತಹ ದೇವರ ಪಾದಗಳ ಮೇಲೆ ಬಿದ್ದು ಆತನು ಮೊರೆ ಇಡ್ತಾ ಇದ್ದಾನೆ. ಆತನು ಹೇಳ್ತಾ ಇದ್ದಾನೆ, ನನ್ನ ಆತ್ಮವು ಕುಂದಿದೆ ಅನ್ನುತ್ತಾನೆ. ನೋಡ್ರಿ, ಎಂಥ ಒಂದು ಸ್ಥಿತಿಗೆ ಅವನು ಬಂದ. ದೇವರ ಒಂದು ಮಾತನ್ನು ಕೇಳಿದ್ರೆ ಆತನು ಸಂತೋಷ ಪಡ್ತಾ ಇದ್ದ. ಬಹಳಷ್ಟು ಅವನ ಜೀವನದಲ್ಲಿ ಒಳ್ಳೆ ವಿಷಯಗಳನ್ನ ನೋಡ್ತಾ ಇದ್ದ, ಖಂಡಿತವಾಗಿ ಹೇಳ್ತೇನೆ. ಆದ್ರೆ ಯೋನ ಇಲ್ಲಿ ತನ್ನ ಯೋಚನೆ, ತನ್ನ ಮಾರ್ಗವನ್ನ ಅನುಸರಿಸಿದ ಕಾರಣ ಈಗ ಅವನ ಆತ್ಮ ಏನಾಗಿ ಹೋಯ್ತು ಅಂತಂದ್ರೆ ಕುಂದಿ ಹೋಗಿದೆ ಅಂತ ಹೇಳಿ ಇಲ್ಲಿ ನಮಗ ತಿಳಿದು ಬರ್ತದೆ. ಅವನೇ ಹೇಳ್ತಾ ಇದ್ದಾನೆ ಏನಂತೇಳಿ, ನನ್ನ ಆತ್ಮವು ಕುಂದಿದೆ ಎಂಬುದಾಗಿ 2ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳ್ತಾನೆ. ಆಗ ಯೆಹೋವನನ್ನ ಸ್ಮರಿಸುವೆನು ಅಂತ ಹೇಳ್ತಾನೆ. ನೋಡ್ರಿ, ಅವನಿಗೆ ಯಾರು ನೆನಪಾಯ್ತು? ಈಗ ಯೆಹೋವ ದೇವರ ನೆನಪಾಯ್ತು, ಜೀವಳಂತಹ ದೇವರ ನೆನಪಾಯ್ತು. ಅಟ್ಲೀಸ್ಟ್ ಹಿ ಹಸ್ ಕಮ್ ಟು ಸೆನ್ಸಸ್ ಅಂತ ಹೇಳಿ ಹೇಳ್ಬೋದು ನಾವು. ಅವನಿಗೆ ಗೊತ್ತಾಯ್ತು ಏನಂತ ಹೇಳಿ, ನಾನು ದೇವ್ರ ಕೈಯಿಂದ ತಪ್ಪಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ನಾನು ಏನೇ ವಿಚಾರ ಮಾಡಿದ್ರು ಅದು ಸಾಧ್ಯ ಇಲ್ಲ, ಏನೇ ಪ್ರಯತ್ನ ಮಾಡಿದ್ರು ಆಗೋದಿಲ್ಲ. ಆದ ಕಾರಣ ನಾನು ಏನ್ ಮಾಡ್ಬೇಕು ಅಂತಂದ್ರೆ ದೇವರ ಕಡೆಗೆ ಬರ್ತೇನೆ, ಯೆಹೋವನನ್ನ ನಾನು ಸ್ಮರಿಸ್ತೇನೆ. ಸ್ಮರಿಸುವುದು ಅಂತಂದ್ರೆ ಏನು? ನೆನಪಿಸಿಕೊಳ್ತೇನೆ. ಐ ವಿಲ್ ರಿಮೆಂಬರ್ ಹಿಮ್ ಹೌ ಗುಡ್ ಹಿ ಈಸ್. ಎಷ್ಟು ಒಳ್ಳೆಯವನು, ಎಷ್ಟು ಕನಿಕರುಳ್ಳವನು, ಎಷ್ಟು ದೀರ್ಘಶಾಂತನು ಎಂಬುದಾಗಿ ನಾನು ಸ್ಮರಿಸಿಕೊಳ್ತೇನೆ.
ನೆನಪು ಮಾಡಿಕೊಳ್ತೇನೆ ಎಂಬುದಾಗಿ ಇಲ್ಲಿ ಯೋನ ಹೇಳುವುದನ್ನ ನೀವು 2ನೇ ಅಧ್ಯಾಯದಲ್ಲಿ ಕಂಡುಕೊಳ್ತೀರಿ. ಇಂಥ ಸ್ಥಿತಿಯಲ್ಲಿದ್ರೂ ಕೂಡ ಆತನ ಹೇಳ್ತಾ ಇದ್ದಾನೆ 9ನೇ ವಚನಕ್ಕೆ ನೀವು ಬರುವಾಗ, ದೇವರಿಗೆ ಸ್ತೋತ್ರ ಮಾಡುವೆನು ಅಂತ ಹೇಳ್ತಾನೆ. ನೋಡ್ರಿ, ಈಗ ಅವನಿಗೆ ತಿಳಿದು ಬಂತು ಏನಂತ ಹೇಳಿ, ತಪ್ಪು ನಾನ್ ಮಾಡಿದ್ದೇನೆ, ಆದ ಕಾರಣ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ, ಯಾಕಂದ್ರೆ ದೇವ್ರು ನನ್ನನ್ನು ಉಳಿಸಿದ. God has saved me. God has protected me. Otherwise, I would have been nowhere. ದೇವರ ಕೃಪೆಗೆ ನಾನು ಒಳಗಾಗದಿದ್ರೆ, ದೇವರ ಕೃಪೆಯಿಂದ ನನ್ನನ್ನು ಉಳಿಸ್ತಿದ್ರೆ ನಾನು ಹಾಳಾಗಿ ಹೋಗ್ತಿದ್ದೆ. ಆದ್ರೆ ಇವತ್ತು ನನ್ನನ್ನು ದೇವರು ಉಳಿಸಿದ್ದಾನೆ, ಆದ ಕಾರಣ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ ಎಂಬುದಾಗಿ ಇಲ್ಲಿ ಯೋನನು ಹೇಳುವಂತಹ ಮಾತು ಎಷ್ಟು ಅದ್ಭುತವಾದಂತಹ ಒಂದು ಅವನ ಅರಿಕೆಯನ್ನ ಇಲ್ಲಿ ನಾವು ಕಾಣ್ತೇವೆ. ಕನ್ಫೆಷನ್ ಅಂತ ಹೇಳ್ತಾರಲ್ಲ, ದೇವರ ಬಗ್ಗೆ ಯೋನನ ಒಂದು ಅರಿಕೆ ಏನಾಗಿತ್ತು ಅಂತಂದ್ರೆ, ದೇವರಿಗೆ ಸ್ತೋತ್ರ ಮಾಡ್ತೇನೆ, ಬಿಕಾಸ್ ಹಿ ಇಸ್ ರೈಟ್ ಆಲ್ವೇಸ್. ದೇವರು ಯಾವಾಗಲೂ ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನು, ಸರಿಯಾದಂಥವನು, ಸರಿಯಾಗಿ ಮಾಡುವಂಥವನು ಎಂಬಂತ ವಿಚಾರದಿಂದ ಅವನು ಈಗ ತುಂಬಿ ತುಳುಕ್ತಾ ಇದ್ದಾನೆ. ರಕ್ಷಣೆಯು ಯೆಹೋವನಿಂದಲೇ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಈಗ ಹಿ ಹಸ್ ಕಮ್ ಟು ದ ಪಾಯಿಂಟ್ ಆಫ್ ಸಾಲ್ವೇಷನ್. ಈಗ ಮೀನಿನ ಹೊಟ್ಟೆಯೊಳಗಿದ್ದುಕೊಂಡು ಅವನು ಯೋಚನೆ ಏನ್ ಮಾಡ್ತಾ ಇದ್ದಾನಂತಂದ್ರೆ, ನನ್ನನ್ನು ರಕ್ಷಿಸುವವನು, ನನ್ನನ್ನು ಕಾಪಾಡುವವನು, ನನ್ನನ್ನು ಕಾಯುವವನು ಯಾರಂತಂದ್ರೆ ಯೆಹೋವ ದೇವರೇ ಎಂಬಂತ ಒಂದು ನಿರ್ಧಾರಕ್ಕೆ ಅವನು ಬಂದಿದ್ದಾನೆ ಎಂಬುದಾಗಿ ಇಲ್ಲಿ ನಮಗೆ ಕಂಡು ಬರ್ತದೆ. ರಕ್ಷಣೆಯು ಯೆಹೋವನಿಂದಲೇ ಎಂಬ ಉದ್ಗಾರವನ್ನ ಅವನು ಇಲ್ಲಿ ಮಾಡ್ತಾ ಇದ್ದಾನೆ ಎಂಬುದಾಗಿ ನಮಗ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತದೆ. ಹೀಗೆ ಎಂಥ ಅನುಭವ ಯೋನನದಾಗಿತ್ತು ಅಂತ ಹೇಳಿ ನಮ್ಗ ಇಲ್ಲಿ ತಿಳಿದು ಬರ್ತದೆ. he underwent ಸಿವಿಯರ್ ಎಕ್ಸ್ಪೀರಿಯನ್ಸ್ ಎಂಬುದಾಗಿ ನಾವು ಹೇಳ್ಬೋದು. ಬಹಳ ಕಠಿಣವಾದಂತಹ ಒಂದು ಅನುಭವಕ್ಕೆ ಯೋನ ಒಳಗಾದ. ಯಾಕೆ? ಇದು ದೇವರು ಅವನಿಗೆ ಮಾಡಿದಂತಹ ಮಾರ್ಗ ಆಗಿರ್ಲಿಲ್ಲ, ಆದರೆ ತನ್ನ ಮಾರ್ಗವನ್ನ ಅನುಸರಿಸಿ ಹೋದ, ದೇವರ ಮಾರ್ಗವನ್ನ ಧಿಕ್ಕರಿಸಿದ. ಆದ ಕಾರಣ ಅವನು ಇಂಥ ಒಂದು ದುಃಖದಾಯಕವಾದಂತಹ ಸ್ಥಿತಿಗೆ ಒಳಗಾಗಿ ದೇವರ ವಿಷಯವಾದಂತಹ ನಿಜವಾದಂತಹ ಅರಿವಿಕೆಗೆ ಆತನು ಬಂದನು ಎಂಬುದಾಗಿ ನಮಗ ಇಲ್ಲಿ ತಿಳಿದು ಬರ್ತದೆ. ಇಂಥ ಅನುಭವವನ್ನ ನಾವು ಯೋನನ ಜೀವನದಲ್ಲಿ ಕಾಣುವುದ ಸ್ಪಷ್ಟವಾಗಿ ಕಾಣ್ತೇವೆ. ಆದ ಕಾರಣ ನಾವು ಯೇಸು ಸ್ವಾಮಿಯರು ಹೇಳ್ತಾರೆ, ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನನ್ನ ಹೊರತು ನೀವೇನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಯು ಕ್ಯಾನಾಟ್ ಡೂ ಎನಿಥಿಂಗ್ ವಿದೌಟ್ ಮೀ. ನನ್ನ ಮೂಲಕವಾಗಿ ನೀವೆಲ್ಲವುಗಳನ್ನ ಮಾಡ್ಲಿಕ್ಕೆ ಸಾಧ್ಯ. ನಾವು ಫಿಲಿಪಿಯವರಿಗೆ ಬರೆದ ಪತ್ರದಲ್ಲಿ ಪೌಲನು ಹೇಳ್ತಾನೆ ಏನಂತ ಹೇಳಿ, ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಹೂ ಸ್ಟ್ರೆಂಥನ್ಸ್ ಮೀ ಎಂಬುದಾಗಿ ಹೇಳ್ತಾನೆ. ನನ್ನನ್ನ ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲವುಗಳನ್ನ ಮಾಡ್ಲಿಕ್ಕೆ ನಾನು ಶಕ್ತನಾಗಿದ್ದೇನೆ. ಆದ್ರೆ ಇಲ್ಲಿ ಯೋನನ ಒಂದು ಅನುಭವ ಈಗ ಒಂದೇನಾಗಿದೆ ಅಂತಂದ್ರೆ, ದೇವರಲ್ಲದೆ ನಾನು ಏನು ಮಾಡ್ಲಿಕ್ಕೆ ಆಗುವುದಿಲ್ಲ, ನನ್ನ ಸ್ವಂತ ಶಕ್ತಿಯಿಂದ, ಸ್ವಂತ ವಿಚಾರದಿಂದ, ಸ್ವಂತ ಮಾರ್ಗದಿಂದ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ನನ್ನ ರಕ್ಷಕನು ಯೆಹೋವನೇ ಎಂಬುದಾಗಿ ಹೇಳುವಂತಹ ಮಾತು ಎಷ್ಟು ಅನುಭವದ ಒಂದು ಮಾತಾಗಿತ್ತು ಅಂತ ಹೇಳಿ ನಮಗ ಇಲ್ಲಿ ಕಂಡು ಬರ್ತದೆ. ಆದ ಕಾರಣ ನಮ್ಮ ಜೀವನದಲ್ಲಿ ಯಾವಾಗ್ಲೂ ಈ ಒಂದು ವಿಚಾರವನ್ನು ನೆನ್ಪಿಟ್ಕೊಳ್ಳೋಣ. ಈ ಯೋಪ್ಪದಿಂದ ನಾವು ಕಲಿಬೇಕಾದಂತಹ ಪಾಠವನ್ನ ನಾವು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಳೋಣ. ಯೋಪ್ಪದಿಂದ 2 ಮಾರ್ಗಗಳು, ತಾರ್ಷಿಷಿಗೂ ಹೋಗ್ಬೋದಾಗಿತ್ತು, ನಿನವೆಗೂ ಹೋಗ್ಬೋದಾಗಿತ್ತು. ನಿನವೆಗೆ ಹೋಗುವುದು ದೇವರ ಮಾರ್ಗ, ತಾರ್ಷಿಷಿಗೂ ಹೋಗುವುದು ಯೋನನ ಮಾರ್ಗ. ಆದ್ರೆ ಯೋನನು ದೇವರ ಮಾರ್ಗ ಬಿಟ್ಟ, ಯೋಪ್ಪದಿಂದ ಆತನು ತಾರ್ಷಿಷಿಗೆ ಹೋದ. ತನ್ನ ಮಾರ್ಗವನ್ನು ಹಿಡಿದಾಗ ಅವನ ಜೀವನದಲ್ಲಿ ಏನಾಯ್ತು ಎಂಬುದಾಗಿ ನಾವು ನೋಡಿದ್ದೇವೆ. ಮತ್ತು ಎಷ್ಟು ಭಯಂಕರವಾದಂತಹ ಅನುಭವ, ಒಂದು ಕಠಿಣವಾದಂತಹ ದುಃಖಕರವಾದಂತಹ ಅನುಭವವನ್ನ ಯೋನ ತನ್ನ ಜೀವನದಲ್ಲಿ ಅನುಭವಿಸಿದ, ಯಾತನೆಯನ್ನ ಅನುಭವಿಸಿದ ಎಂಬುದನ್ನ ನೋಡುವಾಗ, ಅವನ ಮಾತುಗಳನ್ನ ನೋಡುವಾಗ ಯೆಹೋವನನ್ನ ಸ್ಮರಿಸ್ತಾನೆ. ನನ್ನ ಆತ್ಮವು ಕುಂದಿದೆ ಅಂತ ಹೇಳ್ತಾನೆ, ಆತನ ನೆನಪು ಮಾಡಿಕೊಳ್ತೇನೆ ಅಂತ ಹೇಳ್ತಾನೆ, ದೇವರಿಗೆ ಸ್ತೋತ್ರ ಮಾಡ್ತೇನೆ ಅಂತ ಹೇಳ್ತಾನೆ, ಯೆಹೋವನಿಂದಲೇ ರಕ್ಷಣೆ ಅಂತ ಹೇಳ್ತಾನೆ. ನೋಡ್ರಿ, ಅಂಥ ವಿಚಾರಗಳನ್ನ ಆತನು ತನ್ನ ಜೀವನದಲ್ಲಿ ಕಂಡುಕೊಂಡ. He did a right decision to come back to God. ದೇವರ ಬಳಿಗೆ ತಿರುಗಿ ಬಂದ. ಅದೇ ಆತನ ಒಂದು ಅತ್ಯುತ್ತಮವಾದಂತಹ ಒಂದು ವಿಷಯ ಅವನ ಜೀವನದಲ್ಲಿ. ಆದ ಕಾರಣ ನಮ್ಮ ಜೀವನದಲ್ಲಿ ಎಷ್ಟೋ ಸಲ ನಾವು ತಪ್ತೇವೆ. ವಿ ಆರ್ ನಾಟ್ ಪರ್ಫೆಕ್ಟ್.
ಆದ್ರೆ ಒಂದು ವಿಷಯ ನಾವು ನೆನಪಿನಲ್ಲಿ ಇಟ್ಕೊಂಡು, ಆ ತಪ್ಪಿದ್ದೇವೆ ಅಂತ ಹೇಳಿ ನಮ್ಗೆ ಗೊತ್ತಾದ್ಮೇಲೆ ಆ ತಪ್ಪಿನಲ್ಲಿ ನಾವು ಮುಂದರಿಯಬಾರದು. ದಟ್ ಈಸ್ ದ ಲೆಸನ್ ದಟ್ ವಿ ಹ್ಯಾವ್ ಟು ಲರ್ನ್ ಫ್ರಮ್ ಜೊಪ್ಪ ಅಂಡ್ ಜೋನಾ. ಯೋಪ್ಪ ಮತ್ತು ಯೋನನ ಒಂದು ವಿಷಯ ನಮಗ ಒಂದು ಪಾಠ ಏನ್ ಕಲಿಸ್ತದ ಅಂತಂದ್ರೆ, ದೇವರ ಮಾರ್ಗದಲ್ಲಿ ನಾವು ನಡೆಯೋಣ. ಅದು ನಮಗೆ ಆಶೀರ್ವಾದಕ್ಕೆ ಎಡೆ ಮಾಡಿಕೊಡ್ತದೆ, ಒಳ್ಳೆಯದಕ್ಕೆ ನಮ್ಮನ್ನು ನಡೆಸಿಕೊಡ್ತದೆ, ಅದ್ಭುತವಾದಂತಹ ವಿಚಾರಗಳಿಗೆ ನಮ್ಮನ್ನ ಅದು ನಡೆಸ್ತದೆ. ಮುಂದೆ ಏನಾಗ್ತದೆ ಅಂತ ಹೇಳಿ ನಾವು ನೋಡುವಾಗ ಅಲ್ಲಿ ಅದು ಈ ಒಂದು ಸ್ವಲ್ಪ ಭಾರವೂ ಸಹ, ಅಂದ್ರೆ ನಾವು ದೇವರನ್ನ ಹತ್ಕೊಂಡು ಕೆಲಸಗಳನ್ನು ಮಾಡುವಾಗ ಸ್ವಲ್ಪ ಭಾರವು ಇದ್ರೂ ಕೂಡ ಅದೇನಾಗ್ತದೆ, ದೇವರಿಂದ ನಾವು ಹೊರತಾಗಿ ಮಾಡುವಾಗ ಏನಾಗ್ತದೆ, ಭಾರ ಸ್ವಲ್ಪ ಇದ್ರೂ ಅದು ಗುಡ್ಡದಷ್ಟು ಅನಿಸ್ತದೆ ನಮಗೆ. ಯಾವ ರೀತಿಯಾಗಿ ಯೋನನ್ ಜೀವನದಲ್ಲಿ ಆಯ್ತು. ಭಾರ ಸ್ವಲ್ಪ ಇದ್ರೂ ಕೂಡ ಅದು ಬಹಳ ಅಷ್ಟ ಆಯ್ತು ಅದು. ಯಾಕಂದ್ರೆ ಅವನು ದೇವರ ಮೇಲೆ ಆತ್ಕೊಳ್ಳಿಲ್ಲ, ದೇವರ ಮಾರ್ಗದಲ್ಲಿ ನಡೆಯಲಿಲ್ಲ. ಆದ ಕಾರಣ ಅದರ ಫಲವನ್ನು ಅನುಭವಿಸಿದ. ದೇವರ ಚಿತ್ತವನ್ನು ನಾವು ತಿಳ್ಕೊಳ್ಳುವಾಗ ಅದು ಯೋಪ್ಪದ ಮೂಲಕ ನಮಗೆ ನಿನವೆಗೆ ಹೋಗ್ಬೇಕು ಅಂತೇಳಿ ತಿಳಿಸ್ತದೆ ಹೊರತು ತಾರ್ಶಿಷಿಗೆ ಹೋಗುವಂತ ತಿಳಿಸುವುದಿಲ್ಲ. ತಾರ್ಶಿಸಿನ ಮಾರ್ಗ ಅಲ್ಲವೇ ಅಲ್ಲ ಅಂತ ಹೇಳಿ ದೇವರ ವಾಕ್ಯ ಅಲ್ಲಿ ತಿಳಿಸಲ್ಪಟ್ಟದ್ದು ನಮಗ ಕಂಡು ಬರ್ತದೆ. ನಾವು ಮುಟ್ಟಬೇಕಾದದ್ದು ಎಲ್ಲಿ ಎಂಬುದನ್ನ ನಾವು ಅದರಲ್ಲಿ ನಾವು ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ದೇವರ ಮಾರ್ಗದಲ್ಲಿ ಅಲ್ಲಿ ಅದನ್ನ ನಾವು ಬಿಟ್ಟು ನಮ್ಮ ಮಾರ್ಗ ಹಿಡಿಯುವುದಾದ್ರೆ ಎಲ್ಲಾದ್ರೂ ನಾವು ಹೋಗಿ ಸಿಕ್ಕಿ ಹಾಕೊಳ್ತೇವೆ. ಮೀನಿನ ಹೊಟ್ಟೆಯೊಳಗೆ ಹೋಗಿ ಸಿಕ್ಕಿ ಹಾಕಿಕೊಂಡಂತಹ ಯೋನನ ವಿಚಾರವನ್ನ ನಾವು ನೋಡಿದ್ದೇವೆ. ಇಂಥ ಸ್ಥಿತಿಯಿಂದ ನಾವು ದೂರ ಇರೋಣ. ಲೆಟ್ಸ್ ಬಿ ಅವೇ ಫ್ರಮ್ ಸಚ್ ಎಕ್ಸ್ಪೀರಿಯನ್ಸ್, ಲೆಟ್ಸ್ ಬಿ ಅವೇ ಫ್ರಮ್ ಸಚ್ ಎ ಲೈಫ್. ಇಂಥ ಜೀವನದಿಂದ, ಇಂಥ ವಿಷಯಗಳಿಂದ, ಇಂಥ ಮಾರ್ಗಗಳಿಂದ, ಇಂಥ ಯೋಚನೆಗಳಿಂದ ನಾವು ಯಾವಾಗಲೂ ದೂರವಾಗಿರೋಣ. ದೇವರು ಯಾವಾಗಲೂ ನಮ್ಮ ಒಳ್ಳೆಯದನ್ನೇ ನಮ್ಮ ಜೀವನದಲ್ಲಿ ಆತನು ಮಾಡ್ತಾನೆ. ನಾವು ಯೆರೆಮೀಯನ ಪ್ರವಾದದಲ್ಲಿ ನೋಡ್ತೇವೆ, ನಾನು ನಿನ್ನ ಸಲುವಾಗಿ ಯೋಚಿಸುವುದು ಒಳ್ಳೆಯದಕ್ಕಾಗಿ ಅಂತ ಹೇಳ್ತಾನೆ ದೇವರು. ನನ್ನ ವಿಚಾರಗಳು ನಿನ್ನ ಸಲುವಾಗಿ ಒಳ್ಳೆಯದಕ್ಕಾಗಿ ಅಂತ ಹೇಳ್ತಾನೆ, ಕೆಟ್ಟದಕ್ಕಾಗಿ ಅಲ್ಲ, ಅದು ಒಳ್ಳೆಯದಕ್ಕಾಗಿ ಅಂತ ಹೇಳ್ತಾನೆ. ಆದ ಕಾರಣ ದೇವರ ಮಾರ್ಗ ಅದು ಪರಿಪೂರ್ಣವಾದಂಥದ್ದು, ಅದು ಒಳ್ಳೆಯದಾದದ್ದು, ಅದು ನಮಗೆ ಹಿತವನ್ನುಂಟು ಮಾಡುವಂತಹ ಒಂದು ದೇವರ ಮಾರ್ಗವಾಗಿದೆ. ಆದ ಕಾರಣ ದೇವರ ಮಾರ್ಗಕ್ಕೆ ನಾವು ಯಾವಾಗಲೂ ಮಾರ್ಗದಲ್ಲಿ ನಾವು ನಡೆಯೋಣ, ಜೀವಿಸೋಣ. ಆಗ ಏನಾಗ್ತದೆ ಅಂತಂದ್ರೆ ನಮ್ಮ ಜೀವನದಲ್ಲಿ ಯಾವಾಗಲೂ ಸದಾ ದೇವರನ್ನ ಕೊಂಡಾಡಿ ಸ್ತುತಿಸುವಂತಹ ಒಂದು ಸ್ಥಿತಿಗತಿಗಳು ನಮ್ಮ ಜೀವನದಲ್ಲಿ ಕಾಣ್ತೇವೆ. ಮುಂದೆ ದೇವರವನ್ನ ತಿರುಗಿ ಹಿ ಈಸ್ ಬ್ರಿಂಗಿಂಗ್ ಆನ್ ದ ಟ್ರ್ಯಾಕ್. ದೇವರವನ್ನ ಕರ್ಕೊಂಡು ಬಂದ, ತಿರುಗಿ ಆ ಟ್ರ್ಯಾಕ್ ಕರ್ಕೊಂಡು ಬಂದಾಗ ಏನಾಯ್ತು ಅಂತ ಹೇಳಿ ನಾವು ಮುಗಿಸೋಣ. ಸ್ವಲ್ಪ ಹೇಳಿ ನಾನು ಮುಗಿಸ್ತೇನೆ. ಅಲ್ಲಿ 3ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ಏನಾಯ್ತು ಅಂತಂದ್ರೆ, ಯೋನ ಮೀನಿನ ಹೊಟ್ಟೆಯೊಳಗಿದ್ದಂತಹ ಯೋನ ನೇರವಾಗಿ ಎಲ್ಲಿ ಬರ್ತಾನೆ ಅಂತಂದ್ರೆ ನಿನೆವೆ ಶಹರಕ್ಕೆ ಬರ್ತಾನೆ, ಮಹಾಪಟ್ಟಣಕ್ಕೆ ಬರ್ತಾನೆ. 1,20,000 ಜನರಿರುವಂತಹ ಪಟ್ಟಣಕ್ಕೆ ಬರ್ತಾನೆ. ದೇವರು ನೋಡ್ರಿ ಮಾಡುವಂತಹ ಯೋಜನೆಗಳು ಎಷ್ಟು ಅದ್ಭುತ. ನಿನೆವೆಗೆ ಬರ್ಬೇಕಾಗಿತ್ತು. ಎಲ್ಲಿ ಹೊರಟಿದ್ದವನ? ಪಶ್ಚಿಮದ ಕಡೆಗೆ ಹೊಂಟಿದ್ದ. ಆದ್ರೆ ದೇವರು ಮೀನಿನ ಹೊಟ್ಟೆಯೊಳಗೆ ಅವನನ್ನು ಹಾಕಿ ಕರ್ಕೊಂಡು ಬಂದ. ಎಲ್ಲಿ? ಪೂರ್ವಕ್ಕೆ ಕರೆದುಕೊಂಡು ಬಂದ. ಅವನು ಎಲ್ಲಿ ಸೇವ್ ಮಾಡ್ಬೇಕಾಗಿತ್ತು ಅಲ್ಲಿ ಕರೆದುಕೊಂಡು ಬಂದ. ಅಲ್ಲಿ ಕರ್ಕೊಂಡು ಬಂದ ಮೇಲೆ ಏನಾಯ್ತು ಅಂತಂದ್ರೆ ಮೀನು ಅವನನ್ನ ಆ ದಡದ ಮೇಲೆ ಕಾರಿ ಬಿಟ್ಟಿತ್ತು ಅಂತ ಹೇಳಿ ನೋಡ್ತೇವೆ. ಈ ರೀತಿಯಾಗಿ ಅದ್ಭುತವಾದಂತಹ ಒಂದು ಪ್ರಯಾಣ ಯೋನಂದಾಗಿತ್ತು. ಅವನ ಹಡಗ ಹತ್ತಿ ದೇವರಿಂದ ದೂರ ಹೋಗ್ಬೇಕಂತಿದ್ರೆ ದೇವರು ಅವನನ್ನ ಮೀನಿನ ಹೊಟ್ಟೆಯೊಳಗೆ ಹಾಕಿ ಅವನನ್ನ ಸೇವಾ ಸ್ಥಳಕ್ಕೆ ಕರೆದುಕೊಂಡು ಬಂದನು ಎಂಬುದಾಗಿ ದೇವರ ಅದ್ಭುತವಾದಂತಹ ಕಾರ್ಯವನ್ನ ಯೋನನ ಜೀವನದಲ್ಲಿ ನಾವು ಕಾಣ್ತೇವೆ. ಮುಂದೆ ಏನಾಯ್ತು ಅಂತಂದ್ರೆ ಇಲ್ಲಿ 4ನೇ ವಚನದಲ್ಲಿ ನಾವು ಅದರ ಬಗ್ಗೆ ನೋಡುವಾಗ 3ನೇ ಅಧ್ಯಾಯ, ನಿನೆವೆಯು 3 ದಿನದ ಪ್ರಯಾಣದಷ್ಟು ಅತಿ ವಿಸ್ತಾರವಾದಂತ ಮಹಾಪಟ್ಟಣವಾಗಿತ್ತು. ನೋಡ್ರಿ, ಅಂದ್ರೆ ಅದು ಎಷ್ಟು ದೊಡ್ಡ ಒಂದು ಪಟ್ಟಣ. ಮಹಾಪಟ್ಟಣ ಅಂತ ಯಾಕೆ ಕರೀತಾ ಇದ್ದಾನೆ? ಮೇ ಬಿ ಬಿಗ್ ಸಿಟಿ ಅಂತ ಹೇಳಿ ನಾವು ಈ ದಿವಸದಲ್ಲಿ ನಾವು ನೋಡ್ತೇವಲ್ಲ. ಬಿಗರ್ ಸಿಟೀಸ್ ಲೈಕ್ ಟೈರ್ 2, ಟೈರ್ 1 ಈ ಎಲ್ಲಾ ಸಿಟಿಗಳನ್ನ ಈ ದಿವಸದಲ್ಲಿ ಆ ರೀತಿಯಾಗಿ ಕರೀತಾರೆ. ಅದರ ಅರ್ಥ ಏನಂತಂದ್ರೆ ದೊಡ್ಡ ಶಹರ, ಸಣ್ಣ ಶಹರ, ಹಳ್ಳಿಗಳು ಅಂತ ಹೇಳಿ ಅದರ ವಿಭಾಗ ಮಾಡ್ತಾರೆ ಈಗಿನ ಕಾಲದಲ್ಲಿ. ಆದ್ರೆ ಆಗಿನ ಕಾಲದಲ್ಲಿ ಇದ್ದಂತಹ ನಿನೆವೆ ಅದು ಹೇಗಿತ್ತು ಅಂತಂದ್ರೆ ಅದರ ಪ್ರಯಾಣ ಮಾಡ್ಬೇಕಾದ್ರೆ 3 ದಿವಸ ಹಿಡಿತಿತ್ತಂತ. ಅದಕ್ಕೆ ಯಾಕೆ ಹೇಳಿದ್ದಾರೆ 3 ದಿವಸ ಪ್ರಯಾಣ ಮಾಡ್ಬೇಕಾದಷ್ಟು ಮಹಾಪಟ್ಟಣ ಆಗಿತ್ತು ಅಂತ ಹೇಳಿ? ಅಂದ್ರೆ ಯೋನ ಅಲ್ಲಿ ಸಾರಬೇಕಾದಂತಹ ಸ್ವಾರ್ಥೆಯ
ಒಂದು ಸೇವೆ 3 ದಿವಸ ಮಾಡಬೇಕಾಗಿತ್ತು ಅಂತ ಹೇಳಿ ನಮಗ ಅಲ್ಲಿ ಕಂಡು ಬರ್ತದೆ. He has to travel all through the city and he has to preach the good news ಅಂತ ಹೇಳಿ ನಮಗ ಇದರಿಂದ ಕಂಡು ಬರ್ತದೆ. ಅಂದ್ರೆ ದೇವರು ಎಷ್ಟು ವಿಶೇಷವಾದ ರೀತಿಯಲ್ಲಿ ತನ್ನ ಕೆಲಸವನ್ನ ತನ್ನ ಮಕ್ಕಳ ಮೂಲಕವಾಗಿ, ತನ್ನ ಸೇವಕರ ಮೂಲಕವಾಗಿ ಮಾಡಿಸ್ಕೊಳ್ತಾನೆ ಎಂಬುದಾಗಿ ಇದರ ಅರ್ಥವನ್ನ ನಾವಿಲ್ಲಿ ಕಾಣ್ತೇವೆ. ಮುಂದೆ ನಾವು ನೋಡುವಾಗ ಯೋನನು ಯೋನನು ಏನ್ ಹೇಳ್ತಾ ನೋಡ್ರಿ, 4ನೇ ವಚನದಲ್ಲಿ, ಯೋನನು ಪಟ್ಟಣದಲ್ಲಿ ಸೇರಿ ಮೊದಲು 1 ದಿವಸದ ಪ್ರಯಾಣದಷ್ಟು ದೂರ ನಡೆದು 40 ದಿನಗಳಾದ ಮೇಲೆ ನಿನೆವೆಯು ಕೆಡಲ್ಪಡುವುದು ಎಂದು ಸಾರತೊಡಗಿದನು. ನೋಡ್ರಿ, ಯೋನ ಹೇಳುವಂತಹ ಸಂದೇಶ ಇಷ್ಟೇ ಆಗಿತ್ತು. ಅದು ದೊಡ್ಡ ಒಂದು ಪ್ರಸಂಗ ಇರಲಿಲ್ಲ, ಅಥವಾ ಗಾಸ್ಪಲ್ ಮೆಸೇಜ್ ಇರಲಿಲ್ಲ, ಅಥವಾ ಒಂದು ದೊಡ್ಡ ಸಂದೇಶ ಇರಲಿಲ್ಲ. ವಾಟ್ ಜೋನಾ ಹ್ಯಾಡ್ ಟು ಡೂ ವಾಸ್ ಓನ್ಲಿ ದಿಸ್ ಮಚ್. ಅದೇನಂತಂದ್ರೆ 40 ದಿವಸಗಳಾದ ಮೇಲೆ ನಿನೆವೆಯು ಕೆಡವಲ್ಪಡುವುದು ಎಂದು ಸಾರತೊಡಗಿದನು. ಅದರ ಅರ್ಥ ಅವ್ರು ಮಾಡ್ಕೊಳ್ಬೇಕು. ಯಾಕೆ 40 ದಿವಸಗಳಾದ್ಮೇಲೆ ಕೆಡವಲ್ಪಡ್ತದೆ ಎಂಬುದನ್ನ ದೇವರು ಮೊದಲೇದಾಗಿ ಹೇಳಿಬಿಟ್ಟಿದ್ದಾನೆ ಇಲ್ಲಿ. ಏನಂತ ಹೇಳಿ, ನಿನೆವೆ ಪಟ್ಟಣ ಗಟ್ಟಿಯಾಗಿ ಕೂಗುತ್ತಾ ಅದನ್ನ ಖಂಡಿಸು ಅಂತ ಹೇಳಿ ದೇವರು ಹೇಳಿಬಿಟ್ಟಿದ್ದಾನೆ. ಮೊದಲೇ ಅಧ್ಯಾಯದ ಮೊದಲೇ ವಚನದಲ್ಲಿ ದೇವರು ಅವನಿಗೆ ಹೇಳಿದ್ದ, ಈ ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು, ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂಬುದಾಗಿ ಇಲ್ಲಿ ದೇವರು ಅವನಿಗೆ ಮೊದಲಿಗೆ ಹೇಳಿಬಿಟ್ಟಿದ್ದ. ಆದ ಕಾರಣ ಹಿ ವಾಸ್ ರೆಡಿ. ಈ ಸಂದೇಶವನ್ನ ತೆಗೆದುಕೊಂಡು ಅವನು ಬೀದಿ 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 ಅಡ್ಡಾಡಿ 3 ದಿವಸಗಳ ಪ್ರಯಾಣದಷ್ಟು ಆತನು ಮಾಡಿ ಈ ಒಂದು ಅವಕಾಶವನ್ನ, ದೇವರ ಕಡೆಗೆ ತಿರುಗಿಕೊಳ್ಬೇಕಾದಂತಹ ಒಂದು ಅವಕಾಶವನ್ನ ಅವರ ಜೀವನದಲ್ಲಿ ಅವನು ತಲುಪಿಸ್ತಾ ಇದ್ದಾನೆ, ತಿಳಿಸ್ತಾ ಇದ್ದಾನೆ, ಅವ್ರಿಗೆ ತೋರಿಸ್ಕೊಡ್ತಾ ಇದ್ದಾನೆ, ಗಟ್ಟಿಯಾಗಿ ಕೂಗಿ ಹೇಳ್ತಾ ಇದ್ದಾನೆ. ಏನಂತ ಹೇಳಿ, 40 ದಿನಗಳಾದ್ಮೇಲೆ ನಿನೆವೆಯು ಕೆಡವಲ್ಪಡ್ಬೋದು. ಆಗೇನಾಯ್ತು ಅಂತ ಹೇಳಿ ನಿಮ್ಮೆಲ್ಲರಿಗೂ ಗೊತ್ತದೆ. ಅವ್ರು ಏನಾಯ್ತು ಅಂತಂದ್ರೆ, ಅದನ್ನು ಕೇಳಿ ನಿನೆವೆಯವರು ದೇವರಲ್ಲಿ ನಂಬಿಕೆ ಇಟ್ಟು ಉಪವಾಸವನ್ನ ಮಾಡಿ ಸಾರಿದರು. ದೊಡ್ಡವರು ಮೊದಲುಗೊಂಡು ಚಿಕ್ಕವರ ತನಕ ಎಲ್ಲರೂ ಗೋಣಿತಟ್ಟನ್ನು ಸುತ್ತಿಕೊಂಡ್ರು, ಅಂದ್ರೆ ಪಶ್ಚಾತ್ತಾಪ ಪಟ್ಟರು. ಯೋನನ ಪ್ರಕಟಣೆಯು ನಿನೆವೆಯ ಅರಸನಿಗೂ ಮುಟ್ಟಿಸಲು ಅವನು ಸಿಂಹಾಸನದಿಂದ ಎದ್ದು ತನ್ನ ನಿರ್ವಂಗಿಯನ್ನು ತೆಗೆದುಬಿಟ್ಟು ಗೋಣಿತಟ್ಟನ್ನು ಸುತ್ತಿಕೊಂಡು ಬೂದಿಯಲ್ಲಿ ಕೂತನು ಎಂಬುದಾಗಿ. ನೋಡ್ರಿ, ಎಂಥ ಅದ್ಭುತ ದೇವರು ನಿನೆವೆ ಶಹರದಲ್ಲಿ ಮಾಡದ ಅಂತೇಳಿ ನಮಗೆ ತಿಳಿದು ಬರ್ತದೆ. ನಾನು ಹೆಚ್ಚಾಗಿ ಹೇಳುವ ಅವಶ್ಯಕತೆನೇ ಇಲ್ಲ, ಎಷ್ಟು ಅದ್ಭುತವಾದ ರೀತಿಯಲ್ಲಿ ದೇವರು ತನ್ನ ಕೆಲಸ ಮಾಡ್ತಾನೆ. ಇವನಿಗೆ ಎಷ್ಟು ಸಿಂಪಲ್ ಕೆಲಸ ದೇವರು ಕೊಟ್ಟಿದ್ರು ಕೂಡ ಹಿ ಮೇಡ್ ಇಟ್ ಕಾಂಪ್ಲಿಕೇಟೆಡ್. ಬಹಳಷ್ಟು ಕಠಿಣಕರವಾಗಿ ಅದನ್ನು ಮಾಡಿ ಕೊನೆಗೆ ಆತನ ದೇವರ ಮಾರ್ಗಕ್ಕೆ ಬಂದು ಅದನ್ನು ಮಾಡಿದಾಗ ಅಲ್ಲಿ ದೊಡ್ಡ ಒಂದು ಸೇವೆ ಆಯ್ತು ಅಂತ ಹೇಳಿ 1,20,000 people were saved. 1,20,000 ಜನರು ಉಳಿದ್ರು ಅಂತ ಹೇಳಿ ನಾವು ನೋಡ್ತೇವೆ. ಹೀಗೆ ದೇವರು ಎಷ್ಟು ದೀರ್ಘಶಾಂತನಾಗಿದ್ದಾನೆ, ದೇವರು ಎಷ್ಟು ಕನಿಕರವುಳ್ಳವನಾಗಿದ್ದಾನೆ ಎಂಬಂತಹ ಸಂದೇಶವನ್ನ ನಿನೆವೆ ಶಹರಕ್ಕೆ ಮುಟ್ಟಿಸುವುದಕ್ಕಾಗಿ ಯೋಪ್ಪದಿಂದ ಪ್ರಯಾಣಿಸಿದಂಥ ಯೋನನ ಮೂಲಕವಾಗಿ ನಾವು ಇಲ್ಲಿ ಕಂಡುಕೊಳ್ತೇವೆ. ಆದ ಕಾರಣ ಯೋಪ್ಪ ಎಷ್ಟು ವಿಶೇಷವಾದಂತಹ ಒಂದು ಬಂದರ ಶಹರ ಅಂತ ಹೇಳಿ ನಮಗೆ ಇದರಿಂದ ಕಂಡು ಬರ್ತದೆ. Place is not important, but how God used that place, that is very important. ಆದ ಕಾರಣ ದೇವರು ಯಾರನ್ನು, ಯಾವುದೇ ಶಹರವನ್ನು, ಯಾವುದೇ ವಸ್ತುವನ್ನ, ಯಾವುದೇ ವ್ಯಕ್ತಿಯನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಶಕ್ತನಾಗಿದ್ದಾನೆ. ದೇವರಿಗೆ ಅಸಾಧ್ಯವಾದ ಯಾವುದೂ ಇಲ್ಲ. ದೇವರು ಒಂದು ನುಣುಪಾದ ಕಲ್ಲಿನಿಂದ ದಾವೀದನು ಆ ಗೊಲ್ಯಾತನನ್ನ ಹೊಡೆಯುವುದಕ್ಕೆ ಸಾಧ್ಯವಾಯಿತು. ದಾವೀದನು ಹೊಡೆಯಲಿಲ್ಲ, ಆದ್ರೆ ದೇವರು ಅದನ್ನ ಹೊಡೆಯುವಂತೆ ಮಾಡಿದ. ಅವನ ಹಣೆಯೊಳಗೆ ಸೇರುವಂತೆ ಮಾಡಿದಂಥವನು ಯಾರ ಅಂತಂದ್ರೆ ದೇವರು. ಆದ ಕಾರಣ ನಮ್ಮ ದೇವರು ಅಷ್ಟು ಅದ್ಭುತನಾಗಿದ್ದಾನೆ, ಅಷ್ಟು ಅಗಾಧನಾಗಿದ್ದಾನೆ, ಅಷ್ಟು ದೊಡ್ಡವನಾಗಿದ್ದಾನೆ. ಆದ ಕಾರಣ ಅದನ್ನ ನಾವು ತಿಳ್ಕೊಂಡು ನಮ್ಮ ಪಾಲಿನ ಕರ್ತವ್ಯವನ್ನ ನಾವು ಮಾಡುವುದಕ್ಕೆ ಯಾವಾಗಲೂ ಸಿದ್ಧರಾಗಿರ್ಬೇಕು. ನಿನೆವೆ ಜನರು ಅವ್ರು ದೇವ್ರ ಕಡೆಗೆ ತಿರುಗಿಕೊಂಡ್ರು, ಪಶ್ಚಾತ್ತಾಪಟ್ರು, ಗೋಣಿತಟ್ಟು ಹಾಕೊಂಡ್ರು, ಬೂದಿಯಲ್ಲಿ ಕುಳಿತುಕೊಂಡ್ರು, ತಮ್ಮ ಪಶ್ಚಾತ್ತಾಪವನ್ನ ದೇವರಿಗೆ ಪ್ರಕಟಿಸಿದ್ರು. ಆಗ ದೇವರು ಅದನ್ನ ಉಳಿಸಿದ ಅಂತ ಹೇಳಿ ನಾವು ನೋಡ್ತೇವೆ. ಹೀಗೆ ಅದ್ಭುತವಾದಂತ ಕಾರ್ಯವನ್ನ ದೇವರು ಮಾಡ್ತಾನೆ. ಯಾವಾಗ ನಾವು ಆತನಿಗೆ ವಿಧೇಯರಾಗುವಾಗ, ಆತನ ಮಾರ್ಗಗಳಿಗೆ ತಕ್ಕ ಮಾರ್ಗದಲ್ಲಿ ನಡೆಯುವಾಗ ನಾವು ಯಾವಾಗಲೂ ದೇವರ ಅದ್ಭುತವಾದಂತ ಕಾರ್ಯಗಳನ್ನ ನಮ್ಮ ಜೀವನದಲ್ಲಿ ಕಾಣ್ತೇವೆ, ಅನುಭವಿಸ್ತೇವೆ, ಹೊಂದಿಕೊಳ್ತೇವೆ. ಅದರಲ್ಲಿರ್ತಕ್ಕಂತಹ ಸುಖ, ಸಂತೋಷ, ಶಾಂತಿ, ಸಮಾಧಾನಗಳನ್ನ ನಮ್ಮ ಜೀವನದಲ್ಲಿ ನಾವು ಅನುಭವಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆದ ಕಾರಣ ಈ ಒಂದು ಸಂದೇಶವನ್ನ
ದೇವರು ನಮ್ಮೆಲ್ಲರ ಹೃದಯಗಳನ್ನು ನಮ್ಮ ಹೃದಯಗಳಿಗೆ ಆಶೀರ್ವದಿಸಲಿ. ಇದರಲ್ಲಿರ್ತಕ್ಕಂಥ ಅದ್ಭುತವಾದಂತ ವಿಚಾರಗಳನ್ನ ನಾವು ತಿರುಗಿ ವಿಚಾರ ಮಾಡಿ ಕಂಡುಕೊಳ್ಳೋಣ. ನಮ್ಮ ಮಾರ್ಗಗಳು ಹೇಗಿವೆ, ನಾವು ಯಾವ ಮಾರ್ಗದಲ್ಲಿದ್ದೇವೆ, ನಮ್ಮ ಯೋಚನೆಗಳು ಹೇಗಿವೆ, ನಮ್ಮ ಮಾರ್ಗಗಳು ಹೇಗಿವೆ, ನನ್ನ ಜೀವನದಲ್ಲಿ ದೇವರು ಮೂಲಕವಾಗಿ ಯಾವ ರೀತಿಯಾಗಿ ದೇವರು ಅವನಿಗೆ ಪಾಠ ಕಲಿಸಿದ ಅದನ್ನ ನಮ್ಗೆ ದೇವರು ತಿಳಿಸ್ಕೊಟ್ಟಿರುವಾಗ ಅದರ ಪ್ರಕಾರ ನಾವು ಮಾಡ್ಲಿಕ್ಕೆ ದೇವರ ಸಹಾಯ ಮಾಡ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.